ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗೇ ಇದ್ದೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್. ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ ಅಂಡ್ ಆ ಬಟನ್ ತಗೊಂಡು ಚೆನ್ನಾಗಿ ಸಾಕಲ್ವಾ ಗೈಸ್? ಇದು ಎನರ್ಜೀಸ್ ಅಷ್ಟೇ, ಮೇಲ್ಗೆ ಫಿಮೇಲ್, ಫಿಮೇಲ್ಗೆ ಮೇಲ್. ಸೊ ಕನ್ಫ್ಯೂಷನ್ ಬೇಡ. ನಂದು ಯೂಶಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಯಾರಿಗೆ ಎಷ್ಟು ರೆಸೊನೇಟ್ ಆಗುತ್ತೆ, ನಿಮ್ಮ ಲೈಫ್ಗೆ ಎಷ್ಟು ಅನ್ವಯ ಆಗುತ್ತೆ ಅಷ್ಟನ್ನು ತಗೊಳ್ಳಿ. ಅಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ನನ್ನ ವಿಡಿಯೋ ಯಾವಾಗ ಸಿಕ್ಕಿದ್ರು ನಿಮ್ಗೆ ಅದು ರೆಸೊನೇಟ್ ಆಗುತ್ತೆ. ಅಂಡ್ ಫೈಲ್ 1 ಫೈಲ್ 2 ಎರಡು ಬರುತ್ತೆ. ನಿಮ್ಗೆ ಯಾವ್ದು ಜಾಸ್ತಿ ರೆಸೊನೇಟ್ ಆಗುತ್ತೆ ಅದನ್ನ ನೋಡಿ. ಎರಡು ರೆಸೊನೇಟ್ ಆದ್ರೆ ಎರಡನ್ನೂ ನೋಡಿ, ಬಟ್ ಯಾವ್ದನ್ನ ಚೂಸ್ ಮಾಡಿದ್ರು ಕಂಪ್ಲೀಟ್ ಆಗಿ ನೋಡಿ ಗೈಸ್, ಓಕೆನಾ? ನಾನು ಪರ್ಸನಲ್ ರೀಡಿಂಗ್ ತಗೋತಾ ಇದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ವಾಟ್ಸಪ್ನಿ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಇವತ್ತಿನ ಟಾಪಿಕ್ ಗೈಸ್, ನೀವು ಯಾವ ವ್ಯಕ್ತಿ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ಕೊಂಡು ನನ್ನ ವಿಡಿಯೋವರೆಗೂ ಬಂದಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಫೈಲ್ 1 ಮತ್ತೆ ಫೈಲ್ 2 ಸ್ಕ್ರೀನ್ ಮೇಲೆ ಬರುತ್ತೆ, ನೋಡಿ. ಓಕೆ ಗೈಸ್, ಯಾರ್ಯಾರು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿನ ನೆನೆಸ್ಕೊಳ್ಳಿ. ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಕಣ್ಮುಚ್ಚಿದ್ರೆ ಅವ್ರ ಮುಖ ಬರಬೇಕು, ಆ ಥರ ನೆನೆಸ್ಕೊಳ್ಳಿ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವ್ಯೂವರ್ಸ್ನ ಪರ್ಸನ್ನ ಕರೆಂಟ್ ಥಾಟ್ಸ್ ಏನು? ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವ್ಯೂವರ್ಸ್ನ ಪರ್ಸನ್ನ ಕರೆಂಟ್ ಥಾಟ್ಸ್ ಏನು? ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವ್ಯೂವರ್ಸ್ನ ಪರ್ಸನ್ನ ಕರೆಂಟ್ ಥಾಟ್ಸ್, ಅವ್ರ ಕಡೆ ಏನಿದೆ ಪ್ಲೀಸ್. 6 ಆಫ್ ಸೋರ್ಡ್ಸ್, Ace of Wands, Ace of Pentacles, the Magician, the Sun. Okay, guys, ಅವ್ರ ಲೈಫಲ್ಲಿ ಏನೋ ಒಂದು ಟ್ರಾನ್ಸಿಷನ್ ನೋಡ್ತಾ ಇದ್ದಾರೆ. ಅವ್ರು ಏನೋ ಒಂದು ದೊಡ್ಡ ಚೇಂಜ್ ಆಗ್ತಿದೆ. ಆ ಚೇಂಜ್ ಅವ್ರಿಗೆ ಎಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ, ಸ್ಟ್ರೆಸ್ ಫೀಲ್ ಮಾಡ್ತಿದ್ದಾರೆ. ಆ ಪಾಸ್ಟ್ ಇಶ್ಯೂನ ಅವರು ಅಷ್ಟು ಈಸಿಯಾಗಿ ಬಿಡಕ್ ಆಗ್ತಾ ಇಲ್ಲ, ಓಕೆನಾ? ಅವ್ರ ಲೈಫಲ್ಲಿ ಅವರು ಬೆಟರ್ ಪ್ಲೇಸ್ ಹುಡ್ಕೋತಾ ಇದ್ದಾರೆ, ಅಥವಾ ನಿಮ್ ಕನೆಕ್ಷನ್ ಅಲ್ಲಿ ಬೆಟರ್ ಪ್ಲೇಸ್ ಹುಡ್ಕೋತಾ ಇದ್ದಾರೆ. ಯಾಕಂದ್ರೆ ಅವ್ರು ನಿಮ್ನ ಬಿಟ್ಟು ಹೋಗಿದ್ರು ಅನ್ಸುತ್ತೆ. ತುಂಬಾ ಜನ ಬಿಟ್ಟು ಹೋಗಿದ್ರು, ಅಥವಾ ಕಾಂಟ್ಯಾಕ್ಟ್ ಕಡಿಮೆ ಮಾಡಿದ್ರು, ಅಥವಾ ಕಾಂಟ್ಯಾಕ್ಟ್ ಕಂಪ್ಲೀಟ್ ಆಗಿ ನಿಲ್ ಮಾಡಿದ್ರು. ಆ ತರ ಮಾಡಿದ್ರು. ಬಟ್ ಈಗ ಈ ಕನೆಕ್ಷನ್ ಅಲ್ಲಿ ಬೆಟರ್ ಪ್ಲೇಸ್ ಬೇಕು ಅಂತ ಅನ್ಕೋತಾ ಇದ್ದಾರೆ. ನಿಮ್ಮಿಂದ ದೂರ ಆಗಕ್ ಟ್ರೈ ಮಾಡಿದ್ರು, ಬಟ್ ಅವ್ರಿಗೆ ದೂರ ಆಗಕ್ ಆಗ್ತಿಲ್ಲ. ಯಾಕಂದ್ರೆ ಪಾಸ್ಟ್ ನಿಮ್ದೇನಿದೆ ಬ್ಯಾಗೇಜ್ ಅವ್ರಿಗೆ ಮರೆಯಕ್ ಆಗ್ತಿಲ್ಲ, ಅಥವಾ ನಿಮ್ ಮೆಮೊರೀಸ್ ಮರೆಯಕ್ ಆಗ್ತಿಲ್ಲ. ನಿಮ್ನ ಕಂಪ್ಲೀಟ್ ಆಗಿ ಬಿಟ್ಕೊಡಕ್ ಆಗ್ತಿಲ್ಲ ಅವ್ರಿಗೆ, ಓಕೆನಾ? ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ. ಅವ್ರ ಲೈಫ್ ಅಲ್ಲಿ ಅವರು ಮೂವ್ ಆನ್ ಆಗ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಬಟ್ ಆ ಮೂವ್ ಆನ್, ಆ ಚೇಂಜ್ ಅವ್ರಿಗೆ ಕಷ್ಟ ಆಗ್ತಿದೆ. ನಿಮ್ಮಿಂದ ಮೂವ್ ಆನ್ ಆಗ್ಬೇಕು ಅಂತ ಅನ್ಕೋತಾ ಇದ್ದಾರೆ, ಬಟ್ ಅವ್ರಿಗೆ ಕಷ್ಟ ಆಗ್ತಿದೆ ಅದು. ಅವ್ರ ಜಾಬ್ ಎನ್ವಿರಾನ್ಮೆಂಟ್ ಚೆನ್ನಾಗಿಲ್ಲ, ತುಂಬಾ ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್ ಇದೆ. ತುಂಬಾ ಎನರ್ಜೆಟಿಕ್ ಫೀಲ್ ಮಾಡ್ತಾರೆ. ನೀವ್ ಅವ್ರ ಜೊತೆಗಿದ್ರೆ ಅಥವಾ ಈ ಕನೆಕ್ಷನ್ ಅಲ್ಲಿ ಇದ್ರೆ ಅವರು ತುಂಬಾ ಕ್ರಿಯೇಟಿವ್ ಫೀಲ್ ಮಾಡ್ತಾರೆ. ಈ ಕನೆಕ್ಷನ್ ಕಡೆ ನಾನು ಆಕ್ಷನ್ ತಗೋಬೇಕಿತ್ತು, ನಾನು ಯಾಕೆ ಈ ತರ ಡಿಸಿಷನ್ ತಗೊಂಡೆ ಅಂತ ಫೀಲ್ ಮಾಡ್ತಿದ್ದಾರೆ. ನಾನು ಹೇಳ್ತಿದ್ದೀನಲ್ಲ, ಕಂಪ್ಲೀಟ್ ಆಗಿ ನಾನು ಮೂವ್ ಆನ್ ಆಗ್ಬಿಡ್ಬೇಕು ಅಂತ ಲೆಸ್ ಕಾಂಟ್ಯಾಕ್ಟ್ ಮಾಡೋದು, ಹಿಂಗೆಲ್ಲ ಅನ್ಕೋತಾರೆ. ಬಟ್ ಆಗಲ್ಲ ಅವ್ರ ಕೈಲಿ. ಬಿಕಾಸ್ ಫೈರ್ ಎನರ್ಜಿ ಕಾಣಿಸ್ತಿದೆ. ತುಂಬಾ ಎಕ್ಸೈಟೆಡ್, ಒಬ್ಸೆಷನ್, ನಿಮ್ ಬಗ್ಗೆನೂ ಯೋಚನೆ, ಒಬ್ಸೆಸ್ಡ್ ಫೀಲಿಂಗು. ಫ್ರೆಶ್ ಸ್ಟಾರ್ಟ್ ಆಯ್ತು, ಆಗಿದೆಲ್ಲ ಆಗೋಯ್ತು, ಫ್ರೆಶ್ ಸ್ಟಾರ್ಟ್ ಮಾಡೋಣ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅಂಡ್ ನೀವು ಬಂದ್ರೆ ಅವ್ರ ಲೈಫಲ್ಲಿ ಅವ್ರ ಇನ್ಕಮ್ ಇಂಪ್ರೂವ್ ಆಗ್ಬೋದು, ಗುಡ್ ಸೋರ್ಸ್ ಆಫ್ ಇನ್ಕಮ್ ಆಗ್ಬೋದು, ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಾಗ್ಬೋದು, ಓಕೆನಾ? ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಗೈಸ್ ನಿಮ್ ಬಗ್ಗೆ ಕರೆಂಟ್ಲಿ. ಅವ್ರು ಮುಂಚೆ ಎಫರ್ಟೇ ಹಾಕಿಲ್ಲ ಅನ್ಸುತ್ತೆ, ಇನ್ಮೇಲೆ ಎಫರ್ಟ್ ಹಾಕ್ಬೇಕು ಅಂತ ಅನ್ಕೋತಿದ್ದಾರೆ, ಆಕ್ಷನ್ ತಗೋಬೇಕು ಅಂತ ಅನ್ಕೋತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಮೂವ್ ಆನ್ ಆಗಕ್ ಆಗ್ತಿಲ್ಲ ನಿಮ್ಮಿಂದ. ತುಂಬಾ ಡಿಲೇ ಆಗೋಯ್ತು, ತುಂಬಾ ಲೇಟ್ ಆಗೋಯ್ತು, ನಾನು ಏನು ಪ್ಲಾನ್ ಮಾಡಿಲ್ಲ, ಈ ಕನೆಕ್ಷನ್ಗೆ ಏನು ಕೊಟ್ಟಿಲ್ಲ, ಅವ್ರು ನನ್ನ ರಿಜೆಕ್ಟ್ ಮಾಡ್ಬಿಟ್ರೆ ಅನ್ನೋ ಭಯ ಇದೆ. ಯಾಕಂದ್ರೆ ಅವ್ರು ಮುಂಚೆ ನಿಮ್ ಕಡೆ ಜಾಸ್ತಿ ಎಫರ್ಟ್ ಹಾಕಿಲ್ಲ, ನೀವೇ ಜಾಸ್ತಿ ಎಫರ್ಟ್ ಹಾಕಿದೀರಾ, ಅವ್ರೇನು ಹಾಕಿಲ್ಲ. ಈಗ ಅವ್ರು ನಿಮ್ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ, ಅಥವಾ ರಿಲಯಬಲ್ ಆಗ್ತಿದ್ದಾರೆ.
ಅಂಡ್ ಅವರು ಹಾರ್ಡ್ ವರ್ಕ್ ನ ತುಂಬಾ ನಂಬೋವಂತ ವ್ಯಕ್ತಿ. ಸೊ ನಾನೇನು ಎಫರ್ಟ್ ಹಾಕ್ಲಿಲ್ವಲ್ಲ ಅಂತ ಅವ್ರ ಮನ್ಸಲ್ಲಿ ತುಂಬಾ ಕೊರಿತಾ ಇದೆ. ಅವ್ರು ಜಾಸ್ತಿ ಮೆಟೀರಿಯಲಿಸ್ಟಿಕ್ ಲೈಫ್ ಬಗ್ಗೆನೆ ಕಾನ್ಸಂಟ್ರೇಟ್ ಮಾಡಿದ್ರು ಅನ್ಸುತ್ತೆ, ನಿಮ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ಲ. ಸೊ ಅವರು ಫ್ರೆಶ್ ಆಗ್ಬೇಕು ಈ ಕನೆಕ್ಷನ್ ಅಲ್ಲಿ ಅಂತ ತುಂಬಾ ಅನ್ಕೋತಿದ್ದಾರೆ, ಎಕ್ಸೈಟೆಡ್ ಆಗಿದ್ದಾರೆ. ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಬೇಕು ಈ ಕನೆಕ್ಷನ್ ಅಲ್ಲಿ ಅಂತ ಅನ್ಕೋತಾ ಇದ್ದಾರೆ. ಅಂಡ್ ಅವ್ರ ಕೆರಿಯರ್ ಅಥವಾ ಜಾಬ್ ಅಲ್ಲೂ ಅಷ್ಟೇ ಫೈನಾನ್ಷಿಯಲಿ ಗ್ರೋತ್ ಆಗ್ಬೇಕು, ನಾನು ಏನಾದ್ರು ಹೊಸ ಬಿಸ್ನೆಸ್ ಆತರ ಎಲ್ಲ ನೋಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಇರ್ಬೋದು ನಿಮ್ಮಲ್ಲಿ ಯಾರಾದ್ರೂ, ಅಥವಾ ನಿಮ್ ಪರ್ಸನ್ ಇರ್ಬೋದು. ಅವ್ರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ ಅಂತ, ತುಂಬಾ ಪವರ್ಫುಲ್ ಇದ್ದಾರೆ. ಲಾಜಿಕ್ ಆಗಿ ಯೋಚನೆ ಮಾಡ್ತಾರೆ ತುಂಬಾ, ಅಂದ್ರೆ ತಲೆಯಿಂದ ಲಾಜಿಕ್, ಅವ್ರಿಗೇನ್ ಒಳ್ಳೇದಾಗುತ್ತೆ ಆತರ ನೋಡ್ತಾರೆ, ಹಾರ್ಟ್ ಇಂದ ಜಾಸ್ತಿ ಯೋಚನೆ ಮಾಡಲ್ಲ. ಪ್ಲೇಫುಲ್ ಎನರ್ಜಿ ಜಾಸ್ತಿ ಇದ್ರು ಅನ್ಸುತ್ತೆ. ಈಗ್ಲೂ ಸ್ವಲ್ಪ ಪ್ಲೇಫುಲ್ ಎನರ್ಜಿಲೇ ಇದ್ದಾರೆ, ಬಟ್ ನಿಮ್ನ ರೆಸ್ಪೆಕ್ಟ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ನಿಮ್ಗೆ ಕೇರ್ ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ. ಆ ತುಂಬಾ ಒಳ್ಳೆ ಸಕ್ಸಸ್ ಲೈಫ್ ಅಲ್ಲಿ ಮತ್ತೆ ವೆಲ್ತ್ ಸಂಪಾದನೆ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅಂಡ್ ಅವ್ರದ್ದು ಏನೇನ್ ಇಷ್ಟು ದಿನ ಅವ್ರಿಗೆ ಏನೇನು ಆ ಏನೇನ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರ ಲೈಫ್ ಅಲ್ಲಿ, ನೋವಾಗಿದೆ, ಅದನ್ನೆಲ್ಲ ತಗೊಂಡು ಒಟ್ಟಿಗೆ ಸೇರಿಸಿ ಅವ್ರ ಎಲ್ಲ ಫುಲ್ ಅವ್ರ ಎನರ್ಜಿನ ಈ ಕನೆಕ್ಷನ್ ಕೊಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ನೀವ್ ಅವ್ರ ಲೈಫ್ ಬರಕ್ ಏನ್ ಬೇಕಾದ್ರೂ ಮಾಡ್ತಾರೆ. ಮ್ಯಾನಿಪುಲೇಟಿವ್, ಅವ್ರ ಮಾತಲ್ಲಿ ಮರಳು ಮಾಡೋ ಚಾನ್ಸಸ್ ಇರ್ಬೋದು, ಟ್ರಿಕ್ಸ್ ಪ್ಲೇ ಮಾಡ್ಬೋದು, ಕನ್ನಿಂಗ್ ಆಗಿ ನಡ್ಕೋಬಹುದು. ಓಕೆನಾ? ಒಟ್ನಲ್ಲಿ ನೀವು ಅವ್ರ ಲೈಫ್ ಬರಕ್ಕೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾರೆ ಈಗ. ಓಕೆ, ಬಿಕಾಸ್ ನೀವ್ ಸನ್ ಇದ್ದಂಗೆ, ಅವ್ರು ನೀವ್ ಇದ್ರೆ ತುಂಬಾ ತುಂಬಾ ಖುಷಿ ಆಗಿರ್ತಾರೆ. ಅಂಡ್ ಅವ್ರಿಗೊಂದ್ ಲೈಫಲ್ಲಿ ಒಂದು ಸಪೋರ್ಟ್ ಸಿಗುತ್ತೆ. ಅವ್ರ ಪೇರೆಂಟ್ಸ್ ತರ ನೀವು ಸಪೋರ್ಟ್ ಮಾಡ್ತೀರಾ. ಅವ್ರ ಫಾದರ್ ಇದ್ರೆ ಅವ್ರ ಫಾದರ್ ಜಾಗದಲ್ಲಿ ನೀವು ನಿಂತ್ಕೊಂಡು ಸಪೋರ್ಟ್ ಮಾಡ್ತೀರಾ, ಪ್ರತಿಯೊಂದು ವಿಚಾರಕ್ಕೂ ಅಷ್ಟು ಸಪೋರ್ಟ್ ಮಾಡ್ತೀರಾ. ಸೊ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಅಂಡ್ ಸೆಕ್ಯೂರ್ಡ್ ಫೀಲ್ ಆಗುತ್ತೆ ನಿಮ್ ಜೊತೆ, ತುಂಬಾ ಪಾಸಿಟಿವ್ ಫೀಲ್ ಮಾಡ್ತಾರೆ, ನಿಮ್ನ ತುಂಬಾ ನಂಬಿದ್ದಾರೆ, ನಿಮ್ ಜೊತೆ ತುಂಬಾ ಟ್ರಾವೆಲ್ ಮಾಡ್ಬೇಕಂತ ತುಂಬಾ ಅನ್ಕೋತಾರೆ. ಅವ್ರ ಲೈಫಲ್ಲಿ ಪ್ರಾಸ್ಪರಿಟಿ ಜಾಸ್ತಿ ಆಗುತ್ತೆ ನೀವು ಅವ್ರ ಲೈಫಲ್ಲಿ ಬಂದ್ರೆ ಅಂತ ಅವ್ರು ತುಂಬಾ ಥಿಂಕ್ ಮಾಡ್ತಿದ್ದಾರೆ. ಅಬಂಡೆನ್ಸ್ ಮತ್ತೆ ಅವ್ರ ಸ್ಟೇಟಸ್ ಚೆನ್ನಾಗಾಗುತ್ತೆ, ಹೈ ಆಗುತ್ತೆ ಅಂತ ತುಂಬಾ ಖುಷಿ ಪಡ್ತಿದ್ದಾರೆ. ಒಟ್ನಲ್ಲಿ ಅವ್ರ ಎಲ್ಲಾ ಪ್ರಾಬ್ಲಮ್ಸ್ ನ ಬಿಟ್ಟು ಗೈಸ್, ಎನಿ ಪ್ರಾಬ್ಲಮ್ಸ್ ನ ಬಿಟ್ಟು ನಿಮ್ಮ ಆರ ಅಥವಾ ನಿಮ್ ಎನರ್ಜಿಲಿ ಅವ್ರ ಮಗುವಷ್ಟು, ಈಗ ಮಕ್ಳು ಎಷ್ಟು ಖುಷಿಯಾಗಿರ್ತವೆ ಅವ್ ಯಾವ್ದೇ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ಲಿ, ಅವಳ ಪಾಡ್ಗ ಆಟ ಆಡ್ತಿರ್ತವಲ್ಲ, ಆ ತರ ನಿಮ್ ಜೊತೆ ಅವ್ರು ತುಂಬಾ ಖುಷಿ ಅಂತ ಅನ್ಸುತ್ತೆ. ಅವ್ರಿಗೆ ತುಂಬಾ ಖುಷಿ ಫೀಲ್ ಆಗುತ್ತೆ. ಓಕೆನಾ? ಮತ್ತೆ ಅವ್ರಿಗೆ ಅವ್ರ ಲೈಫಲ್ಲಿ ಏನೇನ್ ಗೋಲ್ಸ್ ಇಟ್ಕೊಂಡಿದ್ದಾರೆ ಅದೆಲ್ಲ ಬೇಗ ಬೇಗ ಆಗುತ್ತೆ. ನಿಮ್ ಜೊತೆ ಇದ್ರೆ ಅವ್ರಿಗೆ ಗುಡ್ ಟೈಮ್ ಅಂತ ಫೀಲ್ ಆಗುತ್ತೆ, ಅವ್ರ ಲೈಫಲ್ಲಿ ದ ಬೆಸ್ಟ್ ಟೈಮ್ ಅಂತ ಫೀಲ್ ಮಾಡ್ತಾರೆ. ಅಂಡ್ ಬೇಗ ಬೇಗ ಅವ್ರಿಗೆ ಸಕ್ಸಸ್ ಸಿಗಕ್ ಶುರು ಆಗುತ್ತೆ ಲೈಫಲ್ಲಿ. ಅಂಡ್ ಗ್ರೋತ್, ಪ್ರಮೋಷನ್ ಎಲ್ಲ ಆಗುತ್ತೆ. ಮತ್ತೆ ಅವರು ಏನೇ ಹರ್ಟ್ ಆಗಿದ್ರು ಪಾಸ್ಟ್ ಅಲ್ಲಿ ಅದರಿಂದ ರಿಕವರಿ ಆಗ್ಬಿಡ್ತಾರೆ ಗೈಸ್. ನಿಮ್ದು ಆರಾ ಹಂಗಿದೆ, ನಿಮ್ಮ ಆರಾ ಟಾಕ್ಸ್. ಓಕೆನಾ? ಇಟ್ ಟಾಕ್ಸ್, ಎಲ್ಲಾರ್ದು ಆರಾ ಮಾತಾಡಲ್ಲ ಗೈಸ್, ಬಟ್ ನಿಮ್ ಆರಾ ಹಂಗಿದೆ, ಅಷ್ಟು ಪಾಸಿಟಿವ್ ಇದೆ, ಅವ್ರಿಗಂಗ್ ಫೀಲ್ ಆಗುತ್ತೆ. ಓಕೆನಾ? ಆತರ ಆರಾ ಬರ್ಬೇಕು ಅಂದ್ರೆ ನೀವು ತುಂಬಾ ಒಳ್ಳೆಯವ್ರ ಆಗಿರ್ಬೇಕು, ನೀವ್ ಅದಾಗಿದ್ದೀರಾ. ಓಕೆನಾ? ನನ್ ವ್ಯೂವರ್ಸ್ ಅಲ್ವಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಫೈಲ್ 1 ಪರ್ಸನ್ ಕಡೆಯಿಂದ ನನ್ನ ವ್ಯೂವರ್ಸ್ಗೆ. ಏಸ್ ಆಫ್ ವಾಂಡ್ಸ್, ಓಕೆ, ನೈಟ್ ಆಫ್ ಕಪ್ಸ್, ಓಕೆ, 8 ಆಫ್ ಕಪ್ಸ್, 2 ಆಫ್ ಕಪ್ಸ್, ವಾವ್, 9 ಆಫ್ ವಾಂಡ್ಸ್. ಗೈಸ್ ಅವ್ರಿಗೆ ಜ್ಞಾನೋದಯ ಆಗ್ಬಿಟ್ಟಿದೆ ಗೈಸ್. ಅಂದ್ರೆ ತುಂಬಾ ಜನಕ್ಕೆ ಎನ್ಲೈಟ್ಮೆಂಟ್ ಆಗಿದೆ. ಏನು ಅಂದ್ರೆ ನಿಮ್ ತರ ಪಾರ್ಟ್ನರ್ ಅವ್ರ ಲೈಫಲ್ಲಿ ಇನ್ಯಾರು ಸಿಗಲ್ಲ. ಓಕೆನಾ? ಅವ್ರಿಗೆ ಇನ್ಯಾರು ಸಿಗಕ್ ಸಾಧ್ಯನೇ ಇಲ್ಲ. ಸೊ ಅವರು ಯೋಚನೆ ಮಾಡ್ತಿದ್ದಾರೆ ಹೇಗೆ ನಿಮ್ಮನ್ನ ಅವ್ರ ಲೈಫ್ ಕರ್ಕೊ ಬರ್ಬೇಕು. ಅವ್ರಿಗೆ ಗೊತ್ತಾಗ್ತಿಲ್ಲ ಹೇಗೆ ಏನು. ಮುಂಚೆ ಬಿಟ್ಟು ಹೋಗಿದ್ದಾರೆ ನಿಮ್ನ, ಅಥವಾ ನಿಮ್ದಾಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ, ಅಥವಾ ಕಾಂಟ್ಯಾಕ್ಟ್ ಲೆಸ್ ಮಾಡ್ಕೊಂಡಿದ್ದಾರೆ. ಈಗ ಹೇಗೆ ನಾನು ಅಪ್ರೋಚ್ ಮಾಡ್ಲಿ, ಏನ್ ಮಾಡ್ಲಿ ಅಂತ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ 24/7. ಏನ್ ಮಾಡ್ಲಿ, ಏನ್ ಆಕ್ಷನ್ ತಗೊಳ್ಳಿ. ಅವ್ರ ಲೈಫ್ ಬಗ್ಗೆ ಅವ್ರಿಗೆ ಬೇರೆ ಏನು ಜಾಸ್ತಿ ಯೋಚನೆ ಕಾಣಿಸ್ತಿಲ್ಲ, ನೀವಿಲ್ಲ ಅನ್ನೋದೇ ತುಂಬಾ ಯೋಚನೆ ಅವ್ರಿಗೆ.
ನೈಟ್ ಆಫ್ ಕಪ್ಸ್ ಇದೆ. ಅವರು ನಿಮ್ಗೆ ಪ್ರಪೋಸ್ ಮಾಡ್ಬೇಕು, ನಿಮ್ ಕಡೆ ಬರ್ಬೇಕು, ನಿಮ್ಗೆ ಪ್ರೀತಿಯ ಕಪ್ ಕೊಡ್ಬೇಕು, ಅಥವಾ ನಿಮ್ಗೆ ಮೆಸೇಜ್ ಅವ್ರ ಕಾಲ್ ಮಾಡ್ಬೇಕು, ಅಥವಾ ಲೆಟರ್ ಏನಾದ್ರು ಕಳಿಸ್ಬೇಕು, ಗ್ರೀಟಿಂಗ್ಸ್ ಕಳಿಸ್ಬೇಕು, ಏನಾದ್ರು ಗಿಫ್ಟ್ಸ್ ಕಳಿಸ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಅನ್ಸ್ತಿದೆ. ರೆಡ್ ರೋಸಸ್ ಕಾಣಿಸ್ತಿದೆ, ನಿಮ್ಗೆ ರೆಡ್ ರೋಸ್ ಕೊಡ್ಬೇಕು ಅಂತ ತುಂಬಾ ಆಸೆ ಇರಬಹುದು ಅವ್ರಿಗೆ. ಬಟ್ ಅನ್ಕೋತಾ ಇದಾರೆ, ಆಕ್ಷನ್ ತಗೋತಾರೆ. ಸುಮಾರು ಜನ ಆಕ್ಷನ್ ತಗೋತಾರೆ ಜನರಲ್ ರೀಡಿಂಗ್ ಆಗಿರೋದ್ರಿಂದ. ಏಸ್ ಆಫ್ ವಾಂಡ್ಸ್ ಎನರ್ಜಿ ಇದೆ. ಏಸ್ ಆಫ್ ವಾಂಡ್ಸ್ ಮತ್ತೆ ರಿಪೀಟ್ ಆಗಿದೆ. ಸೊ ಆಕ್ಷನ್ ತಗೋತಾರೆ. ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ನಿಮ್ ಬಿಟ್ರೆ ಲೈಫಲ್ಲಿ. ಆಕ್ಷನ್ ತಗೋತಾರೆ. ನೋಡಿ, ನಿಮ್ನ ಬಿಟ್ಟು ಹೋಗಿದ್ದವರು ಮತ್ತೆ ನಿಮ್ ಕಡೆ ವಾಪಸ್ ಬರ್ಬೇಕು. ನಾನು ಆಗ್ಲೇ ಹೇಳ್ದೆ ನೀವು ಸನ್ ಅಂತ. ನೋಡಿ, ನೀವು ಸನ್ ಅಂತ ಹೇಳಿದೆ, ಸನ್ ಕಡೆ ಬರ್ತಾ ಇದಾರೆ. ಓಕೆ, ಮುಂಚೆ ಯಾರು ಬಿಟ್ಟು ಹೋಗಿದ್ರು ಅವ್ರು ನಿಮ್ ಕಡೆ ಬರ್ತಾ ಇದಾರೆ. ಗೈಸ್, ನನ್ ಹೇಳಿದ್ ನಿಮ್ಗೆ ಎನರ್ಜಿ ಕ್ಲೈಮ್ ಮಾಡ್ಬೇಕನ್ಸಿದ್ರೆ 392 ಬರ್ದು ಏಂಜಲ್ಸ್ಗೆ, ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ಪಾಸಿಟಿವ್ ಎನರ್ಜೀಸ್ ನ ಕ್ಲೈಮ್ ಮಾಡಿ. ಯಾಕಂದ್ರೆ ನೋಡಿ, ಅವ್ರು ನಿಮ್ ಕಡೆ ವಾಪಸ್ ಬರ್ತಿದ್ದಾರೆ. ಮತ್ತೆ ನಿಮ್ ಆರಾ, ನಿಮ್ ಎನರ್ಜಿ ಇಟ್ ಸ್ಪೀಕ್ಸ್. ಅವ್ರಿಗೆ ತುಂಬಾ ಅದು ಅಟ್ರಾಕ್ಟ್ ಮಾಡುತ್ತೆ, ಮತ್ತೆ ಅವ್ರ ಲೈಫಲ್ಲಿ ಪಾಸಿಟಿವಿಟಿ ತಂದು ಕೊಡುತ್ತೆ. ಸೊ ಸೂರ್ಯನ ಕಡೆ ಅವ್ರು ನಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಬ್ಯಾಗೇಜಸ್ ಎಲ್ಲ ಬಿಟ್ಟು ನೋಡಿ, ಇಲ್ಲಿ ಬಿಟ್ಟಿದ್ದಾರೆ ಅವ್ರ ಬ್ಯಾಗೇಜಸ್. ಬರೀ ಕಪ್ಪಿದ್ರೆ ಪ್ರೀತಿ, ಅದ್ರಲ್ಲಿ ಬೆಂಕಿ ಇದೆ. ಸೊ ಅವ್ರ ನೆಗೆಟಿವ್ಸ್, ಅವ್ರ ಬ್ಯಾಗೇಜಸ್ ಎಲ್ಲ ಬಿಟ್ಟು ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಬಿಕಾಸ್ ಯು ಆರ್ ದ ಸನ್ ಆಫ್ ದರ್ ಲೈಫ್. ನೀವು ಅವರ ಜೀವನದ ಸೂರ್ಯ. ಅಂಡ್ ಅವ್ರದ್ದು ಎನರ್ಜಿನ ನಿಮ್ ಕಡೆ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ತುಂಬಾ ಅನ್ನಿಸ್ತಿದೆ ಅವ್ರಿಗೆ. 2 ಆಫ್ ಕಪ್ಸ್ ನನ್ಗೆ ಹೇಳ್ಬೇಕಾಗೇ ಇಲ್ಲ. ವೆರಿ ಪ್ಯಾಷನೇಟ್ ಎನರ್ಜಿ. ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ. ಫಿಸಿಕಲಿ, ಎಮೋಷನಲಿ ಅಟ್ಯಾಚ್ ಆಗಿದ್ದಾರೆ. ರಿಲಯಬಲ್, ನಿಮ್ ಕಡೆ ತುಂಬಾ ರಿಲೈ ಆಗಿದ್ದಾರೆ. ಅವರು ಎಷ್ಟು ಅಟ್ರಾಕ್ಷನ್ ಅಂದ್ರೆ ಹೇಳಕ್ಕಾಗಲ್ಲ. ನಿಮ್ ಕೈದ್ ಒಂದ್ ಬೆರಳ್ ಟಚ್ ಆದ್ರೂ ಸಾಕು, ಅಷ್ಟು ನಿಮ್ನ ಮಿಸ್ ಮಾಡ್ಕೋತಾ ಇದಾರೆ. ನಿಮ್ ಕೈ ಹಿಡ್ಕೊಂಡು ಹೋಗ್ಬೇಕು ಅನ್ನೋದು ತುಂಬಾ ಆಸೆ. ಲೈಫ್ ಲಾಂಗ್ ನಿಮ್ ಜೊತೆ ಜೀವನ ಮಾಡ್ಬೇಕು ಅನ್ನೋ ಆಸೆ ಇದೆ ಅವರಿಗೆ. ನಿಮ್ ಕೈನ ಯಾವತ್ತೂ ಬಿಡ್ಬಾರ್ದು ಅನ್ನೋ ಆಸೆ ಇದೆ. ನೀವು ಅವ್ರನ್ನ ಬಿಡ್ಬಾರ್ದು ಅಂತ ಕೇಳ್ಕೊತಾ ಇದ್ದಾರೆ ದೇವ್ರನ್ನ. ಅಂಡ್ ಅವ್ರ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ತುಂಬಾ ಅನ್ನಿಸ್ತಿದೆ ಅವ್ರಿಗೆ. ಅವರು ಸ್ವಲ್ಪ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಬಿಕಾಸ್ ಅವ್ರಿಗೆ ಡೌಟ್ ಇದೆ. ನೀವು ಎಕ್ಸೆಪ್ಟ್ ಮಾಡದೆ ಹೋದ್ರೆ, ನನ್ಗೆ ಆತರ ಎನರ್ಜಿ ಬರ್ತಿದೆ, ಅವ್ರಿಗೆ ಡೌಟ್ ಇದೆ ನೀವು ಅವ್ರಿಗೆ ಎಕ್ಸೆಪ್ಟ್ ಮಾಡದೆ ಹೋದ್ರೆ ಅಂತ. ಸೊ ಅವ್ರು ಬೌಂಡ್ರೀಸ್ ಹಾಕೊಂಡು ಇಷ್ಟೆಲ್ಲ ನಡೀತಾ ಇದ್ದು ವೆಯ್ಟ್ ಮಾಡ್ತಿದ್ದಾರೆ. ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನೋಡಿ, ಲೈಟ್ ಕತ್ಲೆಯಲ್ಲಿ ಇದ್ದಾರೆ ಅವರು. ನೀವೇ ಲೈಟ್. ಈ ಕಡೆ ಬಂದ್ರೆ ಆ ಕತ್ಲೆ ಬಿಟ್ಟು ಈ ಕಡೆ ಬಂದ್ರೆ ನಿಮ್ ಪ್ರಪಂಚ ಅಂದ್ರೆ ಫುಲ್ ಬೆಳಕು. ಅಲ್ಲಿ ಅವ್ರಿಗೆ ಲೈಟಿನ ಅವಶ್ಯಕತೆ ಇದೆ. ಅವ್ರ ಲೈಫಲ್ಲಿ ಈಗ ಲೈಟ್ನ ಅವಶ್ಯಕತೆ ಇದೆ. ಬಟ್ ನೀವು ಬಂದ್ರೆ ಅವ್ರಿಗೆ ಲೈಟ್ ಅವಶ್ಯಕತೆನೇ ಇಲ್ಲ. ನೋಡಿ ಎಷ್ಟು ಬ್ರೈಟ್ ಆಗಿದೆ ಅವ್ರ ಲೈಫ್. ಸೊ ಅವ್ರ ಒಂಟಿ ಇದ್ದಾಗ ನೋಡಿ ಅವ್ರ ಲೈಫ್ ಎಷ್ಟು ಕತ್ಲೆ ಇದೆ. ಓಕೆನಾ? ಸೊ ನೀವು ಬಂದ್ರೆ ಅವ್ರದ್ದು ಲೈಫೇ ಚೇಂಜ್ ಆಗ್ಬಿಡುತ್ತೆ. ಕತ್ಲೆಲಿ ಕರೆಂಟ್ಲಿ ಇದ್ದಾರೆ. ಬಟ್ ಅವ್ರಿಗೆ ನೀವು ಎಕ್ಸೆಪ್ಟ್ ಮಾಡ್ಕೋತಿರೋ ಇಲ್ವೋ ಅನ್ನೋ ಭಯ ಜಾಸ್ತಿ ಇದೆ. ಅಂಡ್ ನನ್ಗೆ 999 ನಂಬರ್ ಜಾಸ್ತಿ ಬರ್ತಾ ಇದೆ. ನೀವು ಅವ್ರ ಲೈಫ್ ಬರಕ್ಕೆ ಅವ್ರಿಗೆ ತುಂಬಾ ಆಸೆ ಇದೆ. 9 ವೀಕ್ಸ್, 9 ಡೇಸ್, 9 ಮಂತ್ಸ್ ಅಷ್ಟರಲ್ಲಿ ನಿಮ್ ಕಡೆ ಆಕ್ಷನ್ ತಗೋತಾರೆ ಗೈಸ್. ಓಕೆನಾ? 9 ಜಾಸ್ತಿ ಬರ್ತಿದೆ. ಮತ್ತೆ ಅವ್ರ ಲೈಫ್ ಇನ್ಕಂಪ್ಲೀಟ್. 9 ಅಂದ್ರೆ ಅದು 10 ಕಂಪ್ಲೀಟ್ ನಂಬರ್ ಅಂತೀವಿ. 9 ಅಂದ್ರೆ ಇಟ್ಸ್ ಇನ್ಕಂಪ್ಲೀಟ್. ಅವ್ರ ಲೈಫಲ್ಲಿ ಎಲ್ಲ ಇದೆ. 9 ಅಂದ್ರೆ ಎಲ್ಲ ಇನ್ಕ್ಲೂಡ್ ಆಗುತ್ತೆ ನಿಮ್ಮನ್ನ ಬಿಟ್ಟು. 10 ಆಫ್ ಕಪ್ಸ್ ಅಲ್ವಾ, 10 ಕಂಪ್ಲೀಟ್ ಆಗುತ್ತೆ. ಬಟ್ 9 ಅಂದ್ರೆ ಒಂದ್ ಏನೋ ಮಿಸ್ಸಿಂಗ್, ಅದು ನೀವು ಅವ್ರ ಲೈಫಲ್ಲಿ ಗೈಸ್. ಓಕೆನಾ? ಕ್ಲಾರಿಟಿ ಸಿಗ್ತಾ? ಹೋಪ್ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಮತ್ತೆ ನೀವ್ ಎಷ್ಟು ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ ಅಂತ. ಯಾಕಂದ್ರೆ ಏಸ್ ಎನರ್ಜೀಸ್ ತುಂಬಾ ಬಂದಿದೆ. ಯು ಆರ್ ವೆರಿ ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ. ನೀವ್ ಏನೇ ಅನ್ಕೊಂಡಿರ್ಬೋದು, ನಾನು ಇಂಪಾರ್ಟೆಂಟಾ ಅಲ್ವಾ ಹಂಗೆಲ್ಲ ಅನ್ಕೊಂಡಿರ್ಬೋದು. ಬಟ್ ನೀವು ತುಂಬಾ ಅವ್ರ ಲೈಫಲ್ಲಿ ಇಂಪಾರ್ಟೆಂಟ್ ಗೈಸ್. ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ಕಡೆಯಿಂದ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ನಿಮ್ ಬಗ್ಗೆನೇ ಯೋಚನೆ, ನಿಮ್ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ. ನೀವ್ ಯಾರ ಜೊತೆ ಮಾತಾಡ್ತೀರಾ, ಟೈಮ್ ಸ್ಪೆಂಡ್ ಹೇಗ್ ಮಾಡ್ತೀರಾ, ನಿಮ್ ಲೈಫ್ ಸ್ಟೈಲ್ ಏನು, ಪ್ರತಿಯೊಂದು ತುಂಬಾ ಯೋಚನೆ ಮಾಡ್ತಾರೆ ಗೈಸ್ ಅವರು. ಓಕೆನಾ? 2 ಆಫ್ ವಾಂಡ್ಸ್. ಅವ್ರಿಗೆ 2 ಆಪ್ಷನ್ ಇದೆ. ಓಕೆ, ಬಟ್ ಅವ್ರು ಇನ್ನೊಂದು ಆಪ್ಷನ್ ಅಲ್ಲಿ ಇಷ್ಟ ಇಲ್ಲ. ಅವ್ರು ಇನ್ನೊಂದು ಆಪ್ಷನ್ ಅಂದ್ರೆ ಥರ್ಡ್ ಪಾರ್ಟಿ ಇದ್ರೆ ಥರ್ಡ್ ಪಾರ್ಟಿ, ಇಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಅಥವಾ ಅವ್ರ ವರ್ಕ್.
ಎರಡನೇ ಆಪ್ಷನ್ ಬಗ್ಗೆ ಅವ್ರಿಗೊಂಚೂರು ಇಂಟ್ರೆಸ್ಟ್ ಇಲ್ಲ. ನಿಮ್ ಕಡೆ ಬರ್ಬೇಕು ನೋಡಿ. ಇಲ್ಲೂ ಸೂರ್ಯನ್ ನೋಡ್ತಿದ್ದಾರೆ, ಮುಳುಗ್ತಾ ಇರೋ ಸೂರ್ಯ ನಿಮ್ ಕಡೆ ಬರ್ಬೇಕು. ಲಿಟ್ರಲಿ ಯುವರ್ ಸನ್ ಇನ್ ದರ್ ಲೈಫ್ ಗೈಸ್. ನೀವು ಸೂರ್ಯ ಅವ್ರ ಜೀವನದಲ್ಲಿ. ಸೊ ಅವ್ರು ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ ನೋಡಿ. ಇಲ್ಲೂ ಕತ್ಲಲ್ಲೇ ಕೂತಿದ್ದಾರೆ, ಕತ್ಲೆ ನೋಡಿ, ಕತ್ತಲು ಅವ್ರ ಲೈಫ್. ನೀವು ಬಂದ್ರೆ ಬೆಳಕು. ಓಕೆನಾ? ಆ ತರ ಫೀಲ್ ಮಾಡ್ತಿದ್ದಾರೆ. ಆ ತುಂಬಾ ಇಂಪಾರ್ಟೆಂಟ್ ಗೈಸ್ ನೀವು ಅವರಿಗೆ. ನಾನು ಪದೇ ಪದೇ ಹಂಗೆ ಬರ್ತಿದ್ದೆ, ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ತುಂಬಾ ಚಾಯ್ಸಸ್ ಇತ್ತು ಅನ್ಸುತ್ತೆ ಮುಂಚೆ, ಈಗ್ಲೂ ಚಾಯ್ಸಸ್ ಇದೆ, ಬಟ್ ಅವ್ರಿಗೆ ಅವ್ರದ್ದು ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ನೀವು ಮಾತ್ರ ಬೇಕು. ಓಕೆನಾ? ಅವ್ರು ನಿಮ್ಗೆ ಮೋಸ ಮಾಡಿ ಬಿಟ್ಟು ಹೋಗಿದ್ದಾರೆ ಗೈಸ್ ಮುಂಚೆ. ಕನ್ಫರ್ಮೇಶನ್ 7 ಆಫ್ ಸ್ಪೋರ್ಟ್ಸ್ ಕಾರ್ಡ್ ಬಂತು. ಮೋಸ ಮಾಡಿದ್ದಾರೆ. ಅವ್ರದ್ದು ಸೆಲ್ಫ್ ಲವ್ ಸೆಲ್ಫ್ ಇದ್ ಮಾಡ್ಕೊಂಡು ಅವರ ಸ್ವಾರ್ಥಕ್ಕೋಸ್ಕರ ನಿಮ್ನ ಬಿಟ್ಟು ಹೋಗಿದ್ದಾರೆ. ಬಟ್ ಈಗ ಅವ್ರಿಗೆ ನಿಮ್ ಬೆಲೆ ಗೊತ್ತಾಗಿದೆ ಗೈಸ್. ಓಕೆನಾ? ನಿಮ್ ಕಡೆ ಬರ್ಬೇಕು, ನಿಮ್ ಕಡೆ ಆಕ್ಷನ್ ತಗೋಬೇಕು. ಕಿಂಗ್ ಆಫ್ ಪೆಂಟಿಕಲ್ಸ್ ನಿಮ್ ಕಡೆ ಜಾಸ್ತಿ ಪ್ರೀತಿ ತೋರಿಸ್ತಿದ್ದಾರೆ. ಅಂಡ್ ಹಾಗೇನೆ ಮನಿ ನಿಮ್ ಕಡೆ ಬಂದವ್ರಿಗೆ ದುಡ್ಡು ಬರ್ಬೋದು ಅಥವಾ ಸಕ್ಸಸ್ ಲೈಫ್ ಅಲ್ಲಿ ಅವ್ರು ಸೆಕ್ಯೂರ್ಡ್ ಫೀಲ್ ಮಾಡ್ತಿದ್ದಾರೆ. ಸೊ ನೀವು ಫೈನಾನ್ಷಿಯಲಿ ನೀವು ತುಂಬಾ ಕೇಪಬಲ್ ಆಗಿರ್ಬೇಕು ಅವ್ರಿಗಿಂತ. ಸೊ ಅವ್ರು ಪದೇ ಪದೇ ನಾನ್ ವೆಲ್ ಸೆಟಲ್ ಆಗ್ತೀನಿ, ನಂಗೆ ಸಕ್ಸಸ್ ಸಿಗುತ್ತೆ ಅದೆಲ್ಲ ಜಾಸ್ತಿ ಮನ್ಸಲ್ಲಿದೆ ಅಂದ್ರೆ ನೀವು ನಿಮ್ಮನ್ನ ಅವ್ರಿಗಿಂತ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನೋಡ್ತಾರೆ. ಅಂಡ್ ಅವ್ರಿಗೆ ನಿಮ್ ಪ್ರೀತಿ ಬೇಕು, ನಿಮ್ ಪ್ರೀತಿ ಅವಶ್ಯಕತೆ ತುಂಬಾ ಇದೆ ಗೈಸ್. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಅವ್ರಿಗೆ ಎಷ್ಟು ನೋವಿದೆ ಅಂದ್ರೆ ಈ ಪೇನ್ ಯಾವಾಗ ಮುಗೀತೆ ಅಂತ ಅನ್ಕೋತಾ ಇದಾರೆ. ಯಾವಾಗ ಮುಗೀತಪ್ಪ, ನಂಗೆ ಇವ್ರು ಯಾವಾಗ ಸಿಗ್ತಾರಪ್ಪ ಅಂತ ಅನ್ಕೋತಾ ಇದಾರೆ ನೋಡಿ. ಅವ್ರು ಲೆಟ್ ಗೋ ಮಾಡಿರೋದ್ ಬಂತು ಮೆಸೇಜ್. ನಿಮ್ನ ಬಿಟ್ಕೊಡ್ಬೇಕಾಯ್ತು ಬಿಕಾಸ್ ಅವ್ರ ಅವ್ರು ಹುಡುಕ್ತಾ ಇದ್ರು. ಅವ್ರ ಒಳಿತನ್ನ ನೋಡ್ಕೊಂಡು ಹೋದ್ರು. ಐ ಹ್ಯಾವ್ ಟು ಲೆಟ್ ಯು ಗೋ ಟು ಫೈಂಡ್ ಮೈ ಸೆಲ್ಫ್. ನಾನ್ ನಿನ್ನ ಮುಂಚೆ ಬಿಟ್ಕೊಡ್ಬೇಕಾಯ್ತು, ಯಾಕಂದ್ರೆ ನನ್ನ ಸ್ವಾರ್ಥ ಅಥವಾ ನನ್ನ ಲೈಫ್ಗೋಸ್ಕರ ನಿನ್ನ ಬಿಟ್ಕೊಡ್ಬೇಕಾಯ್ತು, ನಾನ್ ಖುಷಿಯಾಗಿರೋದಕ್ಕೆ ಬಿಟ್ಕೊಡ್ಬೇಕಾಯ್ತು ಅಂತ ಹೇಳ್ತಿದ್ದಾರೆ ನೋಡಿ. ಈ ಕಾರ್ಡ್ದು ಕನ್ಫರ್ಮೇಶನ್ ನಾನು ಏನ್ ಹೇಳಿದೀನಿ ಗೈಸ್ ಅದೇ ಬಂದಿದೆ. ಐ ಹ್ಯಾವ್ ಟು ಲೆಟ್ ಯು ಗೋ. ಆದ್ರೆ ಆಗ ಅವ್ರು ಲೆಟ್ ಗೋ ಮಾಡಿದ್ರು, ಬಟ್ ಈಗ ಅವ್ರಿಗದು ಸ್ವಲ್ಪ ಹರ್ಟ್ ಆಗಿದೆ ನಿಮ್ ಕಡೆಯಿಂದ. ಯಾವ ವಿಷಯಕ್ಕೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ನಾನು ಸ್ವಲ್ಪ ಹರ್ಟ್ ಆಗಿದೆ. ಆ ಟೈಮಲ್ಲಿ ಬಿಟ್ಟು ಹೋದ ಟೈಮಲ್ಲಿ ಅವರು ಅದಕ್ಕೆ ಬಿಟ್ಟು ಹೋಗಿದ್ದಾರೆ. ಹರ್ಟು ಆಗಿದೆ, ಬಟ್ ಅವ್ರ ಲೈಫಲ್ಲಿ ಚೆನ್ನಾಗಿರ್ಬೇಕು ಅಂತಾನು ಬಿಟ್ಟು ಹೋಗಿದ್ದಾರೆ. ಆರ್ಗ್ಯುಮೆಂಟ್ಸ್ ಏನಾದ್ರು ಆಗಿರ್ಬೋದು, ಏನಾದ್ರು ಹರ್ಟ್ ಆಗಿರ್ಬೋದು ಬಿಟ್ಟು ಹೋದಾಗ. ಇಫ್ ಐ ಕುಡ್ ಗೋ ಬ್ಯಾಕ್ ಇನ್ ಟೈಮ್ ಐ ವುಡ್ ಹ್ಯಾಂಡಲ್ ಇಟ್ ಡಿಫ್ರೆಂಟ್ಲಿ. ಅವರು ಹಿಂದೆ ಹೋದ್ರೆ ಅವ್ರು ಡಿಫ್ರೆಂಟ್ ಆಗಿ ಆಕ್ಟ್ ಮಾಡ್ತಿದ್ದೆ ಅಂತ ಹೇಳ್ತಿದ್ದಾರೆ. ಹಿಂದೆ ಹೋದ್ರೆ ಅವ್ರು ಈ ತರ ನಡ್ಕೋತಿರ್ಲಿಲ್ಲ, ಬೇರೆ ತರನೇ ನಡ್ಕೋತಿದ್ದೆ ಅಂತ ಹೇಳ್ತಿದ್ದಾರೆ. ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು ಗೈಸ್. ನಾನು ಏನ್ ಹೇಳ್ದೆ, ಡಬಲ್ ರಿಪಿಟೇಷನ್. ನಾನು ಹೇಳ್ದೆ ಅಲ್ವಾ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ನಿಮ್ ಬಗ್ಗೆನೇ ಥಿಂಕ್ ಮಾಡ್ತಿದ್ದಾರೆ. ಅವ್ರಿಗೆ ನಿಮ್ ಬಗ್ಗೆ ಯೋಚನೆ ಮಾಡೋದ್ ನಿಲ್ಸಕ್ಕೆ ಆಗ್ತಿಲ್ಲ ಅಂತ ನೋಡಿ. ಈ ಕಾರ್ಡ್ ಡಬಲ್ ಕನ್ಫರ್ಮೇಶನ್ ಗೈಸ್. ಐ ಆಮ್ ಸೋ ಹ್ಯಾಪಿ. ನಾನು ಹೇಳಿದ್ ಪಾಸಿಟಿವ್ ಆಗಿ ಏನ್ ಹೇಳ್ದೆ ಅದೇ ಕಾರ್ಡಲ್ಲಿ ಬಂದಿದೆ. ಸೊ ಡಬಲ್ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ. ನೋ ಡೌಟ್ ನಿಮ್ ಬಗ್ಗೆ ಥಿಂಕ್ ಮಾಡದೆ ಅವ್ರಿಗೆ ಇರಕ್ ಆಗ್ತಿಲ್ಲ. ಸಿ ಈ ಕಾರ್ಡ್ ರಿಪಿಟೇಷನ್. ಓಕೆನಾ? ಖುಷಿನಾ? ತುಂಬಾ ಪಾಸಿಟಿವ್ ಎನರ್ಜಿ ಇದೆ ಗೈಸ್. ಕ್ಲೈಮ್ ಮಾಡಿ. ಫೈಲ್ 1 ಅವ್ರ ಕಡೆಯಿಂದ ಇನ್ನೊಂದು ಮೆಸೇಜ್ ಇದೆ ನೋಡಿ. ಫೈಲ್ 1 ಐ ವಾಂಟ್ ಟು ಹಗ್ ಯು. ನಿಮ್ನ ಗಟ್ಟಿಯಾಗಿ ತಪ್ಕೋಬೇಕು ಅಂತ ಫೀಲ್ ಮಾಡ್ತಿದ್ದಾರೆ. ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಸ್ಕೇರ್ ಟು ಅಪ್ರೋಚ್, ಭಯ ಇದೆ. ಯಾಕಂದ್ರೆ ಅವಾಗ ಬಿಟ್ಟು ಹೋಗಿದ್ರು. ನಿಮ್ಗೆ ಕಷ್ಟ ಇದ್ದಾಗ ಅಥವಾ ನಿಮ್ಗೆ ಅವ್ರ ಅವಶ್ಯಕತೆ ಇದ್ದ ಟೈಮಲ್ಲಿ ಬಿಟ್ಟು ಹೋಗಿದ್ದಾರೆ. ಸೊ ನಿಮ್ನ ಈಗ ಅಪ್ರೋಚ್ ಮಾಡಕ್ ಅವ್ರಿಗೆ ತುಂಬಾ ಭಯ ಆಗ್ತಿದೆ. ಸೊ ಸುಮ್ನೆ ಅವ್ರ ಲೈಫ್ ನಡ್ಕೊಂಡು ಹೋಗ್ತಾ ಇದೆ ವಿತೌಟ್ ಎನಿ ಸ್ಟಫ್. ಅವ್ರ ಜೀವನ ಸುಮ್ನೆ ನಡಿಬೇಕು, ನಡ್ಕೊಂಡು ಹೋಗ್ತಿದೆ. ಆ ತರ ಇದೆ. ನೀವಿಲ್ದೇನೆ ಸ್ಪಾರ್ಕ್ ಇಲ್ಲ ಅವ್ರ ಲೈಫಲ್ಲಿ. ನಾನು ಆಗ್ಲೇ ಹೇಳಿದ್ನಲ್ಲ 10 9 ಅಂದ್ರೆ ನೀವು ಆಡ್ ಆದ್ರೆ ಅವ್ರ ಲೈಫ್ಗೆ 10 ಆಗುತ್ತೆ. ಸೊ ಆ ಸ್ಪಾರ್ಕ್ ಇಲ್ಲ ಅವ್ರ ಲೈಫಲ್ಲಿ. ವೈ ಆರ್ ಯು ಅವಾಯ್ಡಿಂಗ್ ಮೀ? ನೀವು ಸ್ವಲ್ಪ ಅವಾಯ್ಡ್ ಮಾಡ್ತಿರ್ಬೋದು ಬೇಜಾರಾಗಿ.
ಯಾಕೆ ಅವಾಯ್ಡ್ ಮಾಡ್ತಿದ್ಯಾ ಅಂತ ಅವ್ರಿಗೆ ಅನ್ನಿಸ್ತಿದೆ. ಮುಂಚೆ ತರ ಇಲ್ಲ ನೀವು ಅಂತ ಅವ್ರಿಗೆ ಫೀಲ್ ಆಗಿದೆ. ಐ ಲವ್ ಯುವರ್ ಹೇರ್ಸ್. ನಿಮ್ ಕೂದಲು ಅದು ಹೇಗೆ ಇರ್ಬೋದು, ಅವ್ರಿಗೆ ಹೇರ್ಸ್ ಇಷ್ಟ ನಿಮ್ದು. ಓಕೆ, ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಜನರಲ್ ಗೈಡೆನ್ಸ್ ಇದೆ ನೋಡೋಣ ಗೈಸ್. ಓಕೆನಾ, ಫೋಕಸ್ ಆನ್ ಯುವರ್ ಗೋಲ್ಸ್. ಗೈಸ್, ನೀವು ನಿಮ್ಮ ಗೋಲ್ಸ್, ನಿಮ್ಮ ಲೈಫ್ ಗೋಲ್ಸ್ ಕಡೆ ಫೋಕಸ್ ಮಾಡಿ ಅಂತ ಯೂನಿವರ್ಸ್ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಸೊ ಪ್ಲೀಸ್ ಫೋಕಸ್ ಆನ್ ಯುವರ್ ಗೋಲ್ಸ್. ಏನ್ ಆಗ್ಬೇಕು, ಯಾರು ಬರ್ಬೇಕು ನೋಡಿ, ಅವ್ರು ಎಷ್ಟು ನಿಮ್ನ ಮಿಸ್ ಮಾಡ್ಕೊತಿದ್ದಾರೆ, ಬಂದೇ ಬರ್ತಾರೆ. ಡೋಂಟ್ ವೆರಿ. ನಿಮ್ಮ ಲೈಫ್ ಗೋಲ್ಸ್ ನೀವು ಹೇಗೆ ನೀವು ಸಕ್ಸಸ್ ಅಚೀವ್ ಮಾಡ್ಕೊಂಡು ಹೋಗ್ತಿದ್ರ, ಯು ಕಂಟಿನ್ಯೂ ದಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ವೆಲ್ ಡನ್ ಗೈಸ್. ನಿಮ್ ಎನರ್ಜಿ ತುಂಬಾ ಚೆನ್ನಾಗಿದೆ. ಫೈಲ್ 1 ಅವ್ರದ್ದು. ನೀವ್ ಇದೇ ಎನರ್ಜಿಲಿ ಇರಿ ಗೈಸ್. ಓಕೆನಾ, ಲವ್ ಗೈಡೆನ್ಸ್, ಬಿ ಆಪ್ಟಮಿಸ್ಟಿಕ್. ನೋಡಿ, ಅವ್ರು ಹೇಳ್ತಿದ್ದಾರೆ, ಕೀಪ್ ಇನ್ ಮೈಂಡ್ ದಟ್ ಯು ಕ್ರಿಯೇಟ್ ಯುವರ್ ರಿಯಾಲಿಟಿ. ಯು ಕಾಂಟ್ ಅಟ್ರಾಕ್ಟ್ ಲವ್ ವಿತ್ ಅ ನೆಗೆಟಿವ್ ಮೈಂಡ್ ಸೆಟ್. ನೀವು ನೆಗೆಟಿವ್ ಆಗಿ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡಿದ್ರೆ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ ತಲೆಯಲ್ಲಿ ಪಾಸಿಟಿವಿಟಿ ಇರ್ಲಿ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ ತಲೆಯಲ್ಲಿ ಏನ್ ಓಡುತ್ತೆ ಅದೇ ರಿಯಲ್ ಆಗುತ್ತೆ ಗೈಸ್. ಓಕೆನಾ, ಸೊ ಅದೊಂದು ಕಾನ್ಶಿಯಸ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಓಕೆನಾ, ಈ ಕನೆಕ್ಷನ್ ಬಗ್ಗೆ. ನಿಮ್ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡ್ತೀನಿ ಗೈಸ್. ಈ ಸಾಂಗ್ ಫುಲ್ ನೋಡಿ, ಅವ್ರ ಕಡೆಯಿಂದ ನಿಮ್ಗೆ ತುಂಬಾ ಮೆಸೇಜಸ್ ಸಿಗುತ್ತೆ. ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ. ಗೈಸ್, ಅವರು ಯಾರಿಗೋಸ್ಕರನೋ ಬಿಟ್ಟು ಹೋಗಿದ್ದಾರೆ, ಅಥವಾ ಏನೋ ಆಗಿದೆ, ಅವ್ರನ್ನ ಇಷ್ಟಪಡ್ತಾರೆ ಅಥವಾ ಸಿಚುವೇಶನ್ ನ ಇಷ್ಟಪಡ್ತಾರೆ ಅಂತ ನಿಮಗ್ ಡೌಟ್ ಇದ್ರೆ, ಅವ್ರು ಬಿಟ್ಟು ಹೋದಾಗ ಆ ನಿಮ್ ಬಿಟ್ಟು ಅವ್ರ ಲೈಫಲ್ಲಿ ಏನು ಇಲ್ಲ ಅಂತ ಹೇಳ್ತಾರೆ. ನಾನು ಆಗ್ಲೇ ಹೇಳ್ದೆ, ನಿಮ್ ಎನರ್ಜಿ ಬಿಟ್ರೆ ಅವ್ರ ಲೈಫಲ್ಲಿ ಏನು ಇಲ್ಲ ಅಂತ. ನಾನು ಸ್ಟಾರ್ಟಿಂಗ್ ಮಾತಾಡಿದೀನಿ, ನಿಮ್ ಎನರ್ಜಿ ಬಿಟ್ರೆ ನಂಗೆ ಯಾವ ಎನರ್ಜಿ ಸಿಗ್ತಾ ಇಲ್ಲ, ಇನ್ನೊಂದಿದೆ ಬಟ್ ಅದ್ರ ಕಡೆ ಇಂಟ್ರೆಸ್ಟ್ ಇಲ್ಲ ಅಂತ. ಅದೇ ಮೆಸೇಜ್ ಕನ್ಫರ್ಮೇಶನ್ ಸಿಕ್ಕಿದೆ ಗೈಸ್. ಐ ಆಮ್ ಸೋ ಹ್ಯಾಪಿ. ನಾನು ಹೇಳಿದ್ ಮತ್ತೆ ಹಾಡಲ್ಲೂ ರಿಪಿಟೇಷನ್ ಆಯ್ತು ಅಂಡ್ ಖುಷಿ ಆಗ್ತಿದೆ ಗೈಸ್. ನಾನು ಹೇಳಿದ್ ಮತ್ತೆ ಸಾಂಗ್ ಅಲ್ಲೂ ಬಂತು, ಕಾರ್ಡ್ಸ್ ಅಲ್ಲೂ ಬಂತು. ಅಂಡ್ ಐ ಆಮ್ ಸೋ ಹ್ಯಾಪಿ. ನಂದು ಪ್ರೆಡಿಕ್ಷನ್ಸ್ ಅಷ್ಟು ಕರೆಕ್ಟ್ ಆಗಿ ಬಂದಿದೆ. ಏಂಜಲ್ಸ್, ಯೂನಿವರ್ಸು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಗೈಸ್. ಓಕೆನಾ, ನಾನು ಹೇಳಿದ್ದಕ್ಕೆ. ಸೊ ಖಂಡಿತ ಅವ್ರ ಲೈಫಲ್ಲಿ ನಿಮ್ ಬಿಟ್ರೆ ಏನೂ ಇಲ್ಲ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಪ್ಲೀಸ್ ವಾಟ್ಸಪ್. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ, please do subscribe, like, comment, share guys. Thank you so much guys. Krishna Munde Jagadguru. ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ. ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ ಗೈಸ್. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ತರ ನೆನ್ಸ್ಕೊಳ್ಳಿ ಗೈಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ. ಹೈ ಪ್ರೀಸ್ಟಸ್, ನನ್ನ ಚಾನಲ್ ನೇಮು ಗೈಸ್. 2 of Pentacles. Okay. Page of Pentacles. 7 of Pentacles. 2 of Wands. Okay. ಗೈಸ್, ಅವ್ರು ತುಂಬಾ ನಿಮ್ ಕಡೆ ಅಟ್ರಾಕ್ಷನ್ ಫೀಲ್ ಮಾಡ್ತಾರೆ. ಬಟ್ ಅವ್ರಿಗೆ ಏನ್ ಅನ್ಸುತ್ತೆ ಗೊತ್ತಾ, ನೀವು ತುಂಬಾ ನಾಲೆಡ್ಜಬಲ್ ಪರ್ಸನ್, ಬಟ್ ಹಂಗೆ ಸ್ವಲ್ಪ ಸೀಕ್ರೆಟಿವ್ ಪರ್ಸನ್. ಅಂಡ್ ಸ್ವಲ್ಪ ನೀವು ಆನ್ ಅಂಡ್ ಆಫ್ ಮಾಡ್ತೀರಾ, ಅಥವಾ ಮೆಂಟಲಿ ನಿಮ್ಗೂ ಈ ಕನೆಕ್ಷನ್ ಕಡೆ ಕ್ಲಾರಿಟಿ ಇಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. ನೀವು ತುಂಬಾ ಇಂಟ್ಯೂಟಿವ್ ಇದ್ದೀರಾ, ನಿಮ್ಗೆಲ್ಲ ಗೊತ್ತಾಗುತ್ತೆ. ಅಂದ್ರೆ ನಿಮ್ಗೆ ಅವ್ರ ಏನೇ ಮುಚ್ಚಿಟ್ರು, ಅವ್ರ ಏನೇ ಸೀಕ್ರೆಟ್ಸ್ ಇಟ್ಟಿದ್ರು, ನಿಮ್ಗೆ ಅದ್ರದ್ದು ಅರಿವಾಗುತ್ತೆ ಸಡನ್ ಆಗಿ. ನಿಮ್ಗೆ ಸ್ವಲ್ಪ ಇಂಟ್ಯೂಟಿವ್ ಇದ್ದೀರಾ. ಈಗ ನಾನು ಟ್ಯಾರೋ ರೀಡರ್, ನಾನು ಸ್ವಲ್ಪ ಇಂಟ್ಯೂಷನ್ ಇರೋದಕ್ಕೇನೆ ನಾನು ಟ್ಯಾರೋ ರೀಡಿಂಗ್ ಬಂದಿರೋದು. ನಿಮ್ಗೆ ಹೇಳ್ದೇನೆ ನಿಮ್ಗೆ ಗೊತ್ತಾಗುತ್ತೆ ಕೆಲವು ವಿಚಾರಗಳು. ನೀವು ತುಂಬಾ ಇಂಟ್ಯೂಟಿವ್ ಅಂತ ಅವ್ರು ಫೀಲ್ ಮಾಡ್ತಾರೆ. ತುಂಬಾ ಕೇರ್ಫುಲ್ ಆಗಿ ಆಕ್ಷನ್ ತಗೋತೀರಾ ನೀವು. ಯಾವ್ದನ್ನು ಸುಮ್ಮನೆ ವಿತೌಟ್ ಕೇರ್ಲೆಸ್ ಆಗಿ ನಡ್ಕೊಳಲ್ಲ. ತುಂಬಾ ಕೇರ್ಫುಲ್ ಆಗಿ
ಆಕ್ಷನ್ ತಗೋತೀರಾ, ಏನೇ ಮಾಡಿದ್ರು ಕೇರ್ಫುಲ್ ಆಗಿ ಮಾಡ್ತೀರಾ, ತುಂಬಾ ಪ್ರೀತಿ ಕೊಡ್ತೀರಾ. ಆದ್ರೆ ನೀವು ನಿಮ್ಮ ಎಮೋಷನ್ ಹೈಡ್ ಮಾಡ್ತೀರಾ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಮತ್ತೆ ನೀವು ಅವರಿಂದ ತುಂಬಾ ಸೀಕ್ರೆಟ್ಸ್ ನ ಮೇಂಟೈನ್ ಮಾಡಿದೀರಾ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಓಕೆನಾ? ನಿಮ್ ಲೈಫಲ್ಲಿ ಕ್ಯಾಶ್ ಫ್ಲೋ ಇನ್ಕ್ರೀಸ್ ಆಗಿದೆ. ಓಕೆ, ಫೈನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಿದೆ. ಓಕೆನಾ? ಆ ತರ ಅವ್ರು ಫೀಲ್ ಮಾಡ್ತಾರೆ. ನೀವು ಅವ್ರ ತಾಯಿಯಷ್ಟು ನೀವು ಅವ್ರಿಗೆ ಹೆಲ್ಪ್ ಮಾಡ್ತೀರಾ, ಪ್ರೀತಿ ಕೊಡ್ತೀರಾ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಗೈಸ್. ಅಂಡ್ ನ್ಯಾಯ, ನೀವೇನಾದ್ರೂ ನಿಮ್ಗೆ ಇಷ್ಟ ಆಗಿಲ್ಲ, ಸುಳ್ಳು ಹೇಳಿದ್ ಗೊತ್ತಾಗೋದು ಅದೆಲ್ಲ ಆದ್ರೆ ನಿಮ್ಗೆ ಇಷ್ಟ ಆಗಲ್ಲ. ಅಂಡ್ ನ್ಯಾಯ ಅಂದ್ರೆ ನ್ಯಾಯ, ನೀವ್ ಯಾರ ಮುಖನೂ ನೋಡಲ್ಲ, ಡೈರೆಕ್ಟ್ ಮಾತಾಡ್ತೀರಾ. ಆ ತರ ಪರ್ಸನ್ ಅಂತ ಈ ಸಮಯದಲ್ಲಿ ಫೀಲ್ ಮಾಡ್ತಿದ್ದಾರೆ. ನಿಮ್ ಪರ್ಸನ್ ಲೈಫಲ್ಲಿ ಬ್ಯಾಲೆನ್ಸ್ ಇಲ್ಲ. ಓಕೆನಾ? ಬ್ಯಾಲೆನ್ಸೇ ಇಲ್ಲ ಲೈಫಲ್ಲಿ. ಮತ್ತೆ ನಿಮ್ಗೆ ಕಮಿಟ್ಮೆಂಟ್ ಕೊಡಕ್ ಅವ್ರಿಗೆ ಈ ಸಮಯದಲ್ಲಿ ಆಗಲ್ಲ. ಯಾಕಂದ್ರೆ ಇನ್ನೊಂದ್ ಸಿಚುವೇಶನ್ ಅಲ್ಲಿ ಸ್ಟ್ರಾಂಗ್ ಆಗಿ ಜಗಲ್ ಮಾಡ್ತಿದ್ದಾರೆ. ಅವ್ರ ಲೈಫಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನಡೀತಿದೆ, ಪ್ರಾಬ್ಲಮ್ಸ್ ನಡೀತಿದೆ. ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ. ಮತ್ತೆ ಪರ್ಸನಲ್ ಪ್ರೊಫೆಷನಲ್ ಲೈಫ್ ಅವ್ರಿಗೆ ಬ್ಯಾಲೆನ್ಸ್ ಮಾಡಕ್ಕೆ ಆಗ್ತಿಲ್ಲ. ಮತ್ತೆ ಇನ್ನೊಂದ್ ಸಿಚುವೇಶನ್ ಇದೆ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ, ಅವ್ರಿಗೆ ಬ್ಯಾಲೆನ್ಸ್ ಮಾಡಕ್ ಆಗ್ತಿಲ್ಲ, ತುಂಬಾ ಜಗಲ್ ಮಾಡ್ತಿದ್ದಾರೆ. ಜಾಬ್ ಅಲ್ಲೂ ಹೆಕ್ಟಿಕ್ ಅನ್ನಿಸ್ತಿದೆ ಅವ್ರಿಗೆ. ಎರಡು ಹೆಲ್ತ್ ಇಶ್ಯೂಸ್ ಕಾಣಿಸ್ತಿದೆ ಗೈಸ್ ನನ್ಗೆ. ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಬ್ಯಾಕ್ ಏಕ್, ನೆಕ್ ಪೇನ್ ಅದೆಲ್ಲ ಬರ್ತಿರ್ಬೋದು ನಿಮ್ ಪರ್ಸನ್ಗೆ. ಓಕೆನಾ? ಬಟ್ ತುಂಬಾ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ಅವ್ರ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ನಡೀತಿದೆ ಗೈಸ್, ತುಂಬಾ ಪ್ರಾಬ್ಲಮ್ಸ್. ಅವ್ರಿಗೆ ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ, ಫೈರ್ ಎನರ್ಜಿ ಇದೆ, ನಾನು ಇಲ್ಲ ಅಂತ ಹೇಳ್ತೀನಿ. ಎಮೋಷನಲ್ ಅಟ್ಯಾಚ್ಮೆಂಟ್ ನಂಗೆ ಅಷ್ಟು ಕಾಣಿಸ್ತಿಲ್ಲ, ಬಟ್ ವೆರಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು. ಅವ್ರ ಲೈಫ್ ಅವರು ಸಖತ್ ಸೆಲ್ಫಿಶ್. ನಿಮ್ ಕಡೆ ಅಟ್ರಾಕ್ಷನ್ ಇದೆ, ಬಟ್ ತುಂಬಾ ಇಮ್ಮೆಚೂರ್ ಆಗಿ ಬಿಹೇವ್ ಮಾಡ್ತಾರೆ. ಅಂಡ್ ನಿಮ್ ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ಸ್ಪಾರ್ಕ್ ಕಾಣಿಸ್ತಾ ಇಲ್ಲ. ಓಕೆನಾ? ಇನ್ನೂ ಸ್ವಲ್ಪ ಸ್ಪಾರ್ಕ್ ಬರ್ಬೇಕು, ಖುಷಿ ಬರ್ಬೇಕು ಅಂತ ಅನ್ಕೋತಿದ್ದಾರೆ. ಹೊಸದು ಅವ್ರಿಗೆ ಸ್ಟೇಬಲ್ ಇನ್ಕಮ್ ಬರುವಂತ ಸೋರ್ಸ್ ನ ಶುರು ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಬಟ್ ಅವರು ಸೆಕೆಂಡ್ ಒಪಿನಿಯನ್ ಅಥವಾ ಬೇರೆಯವ್ರನ್ನ ಕೇಳ್ದೇನೆ ಇನ್ವೆಸ್ಟ್ ಮಾಡಲ್ಲ. ಓಕೆನಾ? ನಿಮ್ ಕಡೆನೂ ಅಷ್ಟೇ ಅವ್ರು ಇನ್ವೆಸ್ಟ್ ಮಾಡಲ್ಲ. ತುಂಬಾ ಕ್ಯೂರಿಯಾಸಿಟಿ ಇದೆ ಅವ್ರಿಗೆ, ನಿಮ್ ಲೈಫಲ್ಲಿ ಏನ್ ನಡೀತಿದೆ, ನೀವ್ ಯಾರ ಜೊತೆ ಮಾತಾಡ್ತಿದ್ದೀರಾ, ನೀವು ಹೇಗಿದ್ದೀರಾ, ನಿಮ್ ಲೈಫ್ ಸ್ಟೈಲ್ ಏನು, ಮತ್ತೆ ನಿಮ್ ಇಂಟ್ರೆಸ್ಟ್ ಏನು, ಆತರ ಇನ್ನೂ ತಿಳ್ಕೊಬೇಕು ನಿಮ್ ಬಗ್ಗೆ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ವೆಯ್ಟ್ ಮಾಡ್ತಿದ್ದಾರೆ ಕರೆಕ್ಟ್ ಟೈಮ್ಗೋಸ್ಕರ ಅಂಡ್ ಆಕ್ಷನ್ ತಗೊಳಕ್ಕೆ. ಮತ್ತೆ ತುಂಬಾ ಪೇಶನ್ಸ್ ಇರೋ ವ್ಯಕ್ತಿ. ಆ ಒಳಗಡೆಯಿಂದ ಕಮಿಟ್ ಆಗಿದ್ದಾರೆ, ಆಚೆ ನಿಮಗೆ ಕಮಿಟ್ಮೆಂಟ್ ಕೊಡಕ್ ಆಗದೆ ಇರ್ಬೋದು. ಯಾಕಂದ್ರೆ ಇನ್ನೊಂದು ಸಿಚುವೇಶನ್ ಇದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಮೋಸ್ಟ್ ಆಫ್ ದ ಪೀಪಲ್ ಇದೆ. ಇಲ್ಲ ಅಂದ್ರೆ ಜಾಬ್ ಅಥವಾ ಫ್ಯಾಮಿಲಿ. ಪೇಶನ್ಸ್ ಆಗಿ ಒಳ್ಳೆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಮತ್ತೆ ನಿಮ್ ರೆಸ್ಪಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ತುಂಬಾ ಸ್ಲೋ ಇದೆ ನಿಮ್ಮ ಕನೆಕ್ಷನ್ ಎನರ್ಜಿ. ನೀವ್ ಅನ್ಕೊಂಡಂಗೆ ಮೂವ್ ಆಗ್ತಿಲ್ಲ ಕನೆಕ್ಷನ್. ಅವರು ಅದನ್ನೇ ವೆಯ್ಟ್ ಮಾಡ್ತಿದ್ದಾರೆ, ಕನೆಕ್ಷನ್ ಮುಂದೆ ಹೋಗ್ಬೇಕು, ಗ್ರೋ ಆಗ್ಬೇಕು ಅಂತ. ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ. ಓಕೆನಾ? ಲೈಫಲ್ಲಿ ಅವ್ರು ಕರೆಂಟ್ಲಿ ತುಂಬಾ ಹಾರ್ಡ್ಶಿಪ್ಸ್, ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ. ಓಕೆನಾ? ಅವ್ರ ಗೋಲ್ಸ್ ಅವ್ರು ಏನ್ ಅನ್ಕೊಂಡಿದ್ರು ಅದೇನೂ ರೀಚ್ ಆಗಕ್ ಆಗ್ತಿಲ್ಲ. ಬಟ್ ಅವ್ರಿಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ, ಗುಡ್ ಹೆಲ್ತ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಅವ್ರ ಹೆಲ್ತ್ ಅಂತೂ ಆ ಸರಿ ಹೋಗುತ್ತೆ ಗೈಸ್, ಇಂಪ್ರೂವ್ ಆಗುತ್ತೆ. 2 ಆಪ್ಷನ್ಸ್ ಇದೆ ಅವ್ರ ಲೈಫಲ್ಲಿ, ಮತ್ತೆ ಬಂದಿದೆ ನೋಡಿ 2 ಆಫ್ ವಾಂಡ್ಸ್. ಫ್ಯೂಚರ್ ಪ್ಲಾನ್ ಮಾಡ್ತಿದ್ದಾರೆ, ಎಕ್ಸೈಟೆಡ್ ಆಗಿದ್ದಾರೆ, ಈ ರಿಲೇಶನ್ಶಿಪ್ ಅಲ್ಲಿ ಪ್ರೋಗ್ರೆಸ್ ಬೇಕು ಅಂತ ಅನ್ಕೋತಿದ್ದಾರೆ, ನಿಮ್ನ ಪ್ರೀತಿ ಮಾಡ್ತಾರೆ. ಬಟ್ ಎರಡರಲ್ಲೂ ಜಗಲ್ ಮಾಡ್ತಾರೆ ಗೈಸ್. ಕಮಿಟ್ಮೆಂಟ್ ಕೊಡಕ್ ಅವ್ರ ಕೈಲಿ ಆಗ್ತಾ ಇಲ್ಲ. ಓಕೆನಾ? ಅವ್ರಿಗೆ ನಿಮ್ ಲೈಫ್ ಬರ್ಬೇಕು ಅಂದ್ರೆ ಇಟ್ಸ್ ಎ ವೆರಿ ಬಿಗ್ ಮೂವ್ ಗೈಸ್. ಅವ್ರ ಲೈಫಲ್ಲಿ ಅವ್ರು ಎಲ್ಲಾನು ಬಿಟ್ಟು ಬರ್ಬೇಕಾಗ್ಬೋದು. ಲೈಫಲ್ಲಿ ಇಷ್ಟು ದಿನ ಸಂಪಾದನೆ ಮಾಡಿರೋ ಸ್ಟ್ಯಾಂಡರ್ಡ್, ಸ್ಟೇಟಸ್, ಫ್ಯಾಮಿಲಿ ಇದ್ರೆ ಫ್ಯಾಮಿಲಿ, ವರ್ಕ್ ಇದ್ರೆ ವರ್ಕ್, ತುಂಬಾ ಎಲ್ಲ ಬಿಟ್ಟು ನಿಮ್ ಕಡೆ ಬರ್ಬೇಕಾಗುತ್ತೆ. ಇಟ್ಸ್ ಎ ವೆರಿ ಬಿಗ್ ಮೂವ್ ನಿಮ್ ಕಡೆ ಬರೋದು. ಸೊ ಅವ್ರು ತುಂಬಾ ಯೋಚನೆ ಮಾಡ್ತಿದ್ದಾರೆ, ಜಗಲ್ ಮಾಡ್ತಿದ್ದಾರೆ. ಓಕೆನಾ? ಪ್ಲಾನ್ ಮಾಡ್ತಿದ್ದಾರೆ ಗೈಸ್ ಏನ್ ಮಾಡ್ಬೋದು ಅಂತ. ಬಟ್ ಈಗ್ಲೇ ಆಕ್ಷನ್ ತಗೊಳಲ್ಲ, ಯಾಕಂದ್ರೆ ವೈಟಿಂಗ್ ಫಾರ್ ಪ್ರಾಪರ್ ಟೈಮ್.
ಒಳ್ಳೆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ನನಗೆ. ಫೈಲ್ 2 ಪರ್ಸನ್. ಸಿ, ಸ್ಟ್ರೆಂತ್ ಇಲ್ಲ ಅವ್ರಿಗೆ ಆಕ್ಷನ್ ತಗೊಳಕ್ಕೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ಸ್ಟ್ರೆಂತ್ ಇಲ್ಲ, ಓಕೆನಾ. ಇನ್ಫಿನಿಟಿ ಇದೆ ನಿಮ್ ಪ್ರೀತಿಗೆ. ಯಾವ ಇನ್ಫಿನಿಟಿ ಸಿಂಬಲ್ ಕಾಣ್ತು ಅಂದ್ರೆ ಮುಗೀತು. ಎಷ್ಟು ಆನ್ ಅಂಡ್ ಆಫ್ ಇರ್ಲಿ, ಏನೇ ಪ್ರಾಬ್ಲಮ್ಸ್ ಇರ್ಲಿ, ನಿಮ್ ಮೇಲೆ ಅವ್ರಿಗೆ ಪ್ರೀತಿ ಇದ್ದೇ ಇರುತ್ತೆ, ಓಕೆನಾ. ಅದ್ ಕನ್ಫರ್ಮೇಶನ್ ಗೈಸ್, ಓಕೆನಾ. ಮತ್ತೆ ಹಾರ್ಟ್ ನೋಡಿ ಲಾಕೆಟ್ ಹಾಕೊಂಡಿದ್ದಾರೆ. ನಿಮ್ ಮೇಲೆ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ. ಮತ್ತೆ ಅವ್ರಿಗೆ ಧೈರ್ಯ ಸಾಕಾಗ್ತಿಲ್ಲ ಈ ಕನೆಕ್ಷನ್ ಕಡೆ ಆಕ್ಷನ್ ತಗೊಳಕ್ಕೆ, ಓಕೆನಾ. ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಇದೆ ಲೈಫ್ ಅಲ್ಲಿ, ಬೇರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ಸೊ ಅದನ್ನ ಬಿಟ್ಟು ನಿಮ್ ಕಡೆ ಬರಕ್ಕಾಗಲ್ಲ, ಅದನ್ನ ಟೇಕ್ ಕೇರ್ ಮಾಡ್ಲೇಬೇಕು. ಪ್ರೀತಿ ಒಂದ್ ಕಡೆ, ಜವಾಬ್ದಾರಿ ಒಂದ್ ಕಡೆ ಹಂಗಾಗಿದೆ. ಅದಕ್ಕೆ ಅವ್ರು ಎರಡು ಕಡೆನೂ ಜಗಲ್ ಮಾಡ್ತಾ ಇದಾರೆ. ಈ ಕನೆಕ್ಷನ್ ನ ಉಳಿಸ್ಕೋಬೇಕು, ಪ್ರೊಟೆಕ್ಟ್ ಮಾಡ್ಬೇಕು, ಬೆಳೆಸ್ಬೇಕು, ಅದನ್ನ ಇನ್ನೂ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ಬೇಕು. ಸ್ಲೋ ಆಗಿದೆ, ಫಾಸ್ಟ್ ಆಗ್ಬೇಕು ಅನ್ನೋದು ಅವ್ರ ಆಸೆ, ಕನ್ಸು. ಡೆತ್ ಅಂಡ್ ರಿಬರ್ತ್ ನೋಡಿ, ಇಲ್ಲೂ ಮತ್ತೆ ಇನ್ಫಿನಿಟಿ ಸಿಂಬಲ್ ಬಂತು ಗೈಸ್. ಡಬಲ್ ಕನ್ಫರ್ಮೇಶನ್. ಹೋಪ್ ನಿಮ್ಗೆ ಕಾಣಿಸ್ತಿದೆ ಅಂತ. ನಿಮ್ಮ ತುಂಬಾ ಪ್ರೀತಿ ಇದೆ, ಅದು ಕಡಿಮೆ ಆಗಲ್ಲ ಆನ್ ಅಂಡ್ ಆಫ್ ಇದ್ರೂನು. ಮತ್ತೆ ಯಾವ ಸಿಚುವೇಶನ್ ಅಲ್ಲಿ ಇದ್ದಾರೆ ಅದರಿಂದ, ಆ ಸಿಚುವೇಶನ್ ಇಂದ ಅವ್ರು ಆಚೆ ಬರ್ಬೇಕು. ಆ ಸಿಚುವೇಶನ್ ಡೆಡ್ ಆಗ್ಬೇಕು, ಹೊಸ ಬಿಗಿನಿಂಗ್ ಶುರು ಆಗ್ಬೇಕು ಅಂತ ಅವ್ರು ತುಂಬಾ ಅನ್ಕೋತಿದ್ದಾರೆ. ಡಬಲ್ ಕನ್ಫರ್ಮೇಶನ್. ನಾನು ಆಗ್ಲೇ ಹೇಳ್ದೆ, ಅವ್ರಿಗೆ ಈ ಕನೆಕ್ಷನ್ ಅಲ್ಲಿ ಮೂಮೆಂಟ್ ಬೇಕು. ಏನ್ ಸ್ಲೋ ಆಗಿದೆ ಅದು ಫಾಸ್ಟ್ ಆಗಿ ಆಗ್ಬೇಕು. ಅದೇ ಕಾರ್ಡು ಕನ್ಫರ್ಮೇಶನ್ ಗೈಸ್. ನಾನು ಹೇಳಿದ್ದಕ್ಕೆ ಕ್ಲೈಮ್ ಮಾಡಿ. ನಿಮ್ಗೆ ಏನಾದ್ರು ನಾನು ಮಾತಾಡೋದ್ರಲ್ಲಿ ಎನರ್ಜಿ ಕ್ಲೈಮ್ ಮಾಡ್ಬೇಕು ಅಂತಿದ್ರೆ 392 ಬರ್ತು ಯೂನಿವರ್ಸ್ಗೆ ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ, ಓಕೆನಾ. ನೋಡಿ ಇಲ್ಲೂ ಎರಡು ಖಂಡಿತ ಥರ್ಡ್ ಪಾರ್ಟಿ ಇದಾರೆ ಗೈಸ್, ಓಕೆನಾ. ಮೆಜಾರಿಟಿ ಥರ್ಡ್ ಪಾರ್ಟಿ ಇದಾರೆ. ಎಲ್ಲೋ ಇಲ್ಲ ಅಂದ್ರೆ ಜಾಬ್ ಅಥವಾ ಅವ್ರ ಫ್ಯಾಮಿಲಿ ತುಂಬಾ ಜಗಲ್ ಮಾಡ್ತಿದ್ದಾರೆ ಎರಡು ಸಿಚುವೇಶನ್ ಅಲ್ಲಿ, ಓಕೆ. ಎರಡನ್ನೂ ಬಿಡಕ್ಕಾಗಲ್ಲ. ಸಿ, ಅವರೇ ಏನಂತಾರೆ, ಅವರೇ ವೀಕ್ ಆಗ್ಬಿಟ್ಟಿದ್ದಾರೆ ಗೈಸ್, ಓಕೆನಾ. ಖಂಡಿತ ಡಬಲ್ ಸಿಚುವೇಶನ್ ಇದೆ. ಸಿ, ಅವರು ಅವರ ಕಂಫರ್ಟ್ ಝೋನ್ ಅಲ್ಲಿ ಇದ್ರು ಮುಂಚೆ, ಓಕೆನಾ. ಮುಂಚೆ ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಇದ್ರು. ನಿಮ್ ಕಡೆ ಏನೋ ಆಕ್ಷನ್ ಅಷ್ಟು ತಗೋತಾ ಇಲ್ಲ ಅನ್ಸುತ್ತೆ. ಬಟ್ ಈಗ ನೀವ್ ನಿಮ್ಮ ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ ನೀವು ಜಾಸ್ತಿ ಏನೋ ಆಕ್ಷನ್ ತಗೋತಾ ಇಲ್ಲ. ಯಾಕಂದ್ರೆ ನಿಮ್ ಲೈಫ್ ಅಲ್ಲಿ ಎಲ್ಲ ಇದೆ, ನಿಮ್ಗೆ ಏನೇನ್ ಬೇಕು ಎಲ್ಲ ಇದೆ. ಬಟ್ ಅವ್ರಿಗೆ ನೀವ್ ಬೇಕೀಗ, ನೀವ್ ಆಕ್ಷನ್ ತಗೋತಾ ಇಲ್ಲ. ಆದ್ರೆ ಈಗ ಮುಂಚೆ ನೀವ್ ಚೇಸ್ ಮಾಡ್ತಿದ್ರಿ, ಅವ್ರ ರನ್ನರ್ ಆಗಿದ್ರು. ಈಗ ನೀವು ರನ್ನರ್ ಆಗಿದ್ದೀರಾ, ಅವರೇ ನಿಮ್ನ ಚೇಸ್ ಮಾಡ್ತಿದ್ದಾರೆ. ನಿಮ್ನ ದೂರದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ. ಮತ್ತೆ ಅವ್ರಿಗೆ ಅನ್ನಿಸ್ತಿದೆ ಯು ಆರ್ ಹ್ಯಾಪಿ ಇನ್ ಲೈಫ್. ನೀವು ನಿಮ್ಮ ಜೀವನದಲ್ಲಿ ಖುಷಿಯಾಗಿದ್ದೀರಾ, ನೀವು ಸ್ಯಾಟಿಸ್ಫೈಡ್ ಲೈಫ್ ಜೀವಿಸ್ತಾ ಇದ್ರ, ನಿಮ್ಗೇನ್ ಅವ್ರ ಅವಶ್ಯಕತೆ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಿದೆ. ಯಾಕಂದ್ರೆ ಅವ್ರು ಏನೋ ನಿಮ್ ಕಮಿಟ್ಮೆಂಟ್ ಕೊಡಕ್ ಆಗಲ್ಲ, ನಿಮ್ನ ಖುಷಿ ಪಡ್ಸಕ್ ಆಗಲ್ಲ. ನಿಮ್ ಲೈಫಲ್ಲಿ ಆಲ್ರೆಡಿ ಎಲ್ಲ ಇದೆ ಅಂತ ಅವ್ರು ಫೀಲ್ ಮಾಡ್ತಿದ್ದಾರೆ ಗೈಸ್. ಅದಕ್ಕೆ ನೀವು ನಿಮ್ ಕಂಫರ್ಟ್ ಝೋನ್ ಅಲ್ಲಿ ಕೂತಿದ್ದೀರಾ, ಆಕ್ಷನ್ ತಗೋತಾ ಇಲ್ಲ. ನಾನೇ ಏನಾದ್ರೂ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ಅವ್ರಿಗವ್ರು ಬೌಂಡ್ರೀಸ್ ಹಾಕೊಂಡಿದ್ದಾರೆ, ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನಾನು ಆಗ್ಲೇ ಹೇಳಿದೆ, ತುಂಬಾ ಪೇಷನ್ಸ್ ಆಗಿ ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂತ. ಡಬಲ್ ಕನ್ಫರ್ಮೇಶನ್ ಗೈಸ್, ಓಕೆನಾ. ಆಕ್ಷನ್ ತಗೊಳಕ್ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ ಕಡೆ ತುಂಬಾ ಫಿಸಿಕಲಿ ಅಟ್ರಾಕ್ಟೆಡ್ ಫೀಲ್ ಮಾಡ್ತಾರೆ, ಓಕೆನಾ. ನೀವು ನೋಡಕ್ ತುಂಬಾ ಚೆನ್ನಾಗಿರ್ಬೋದು, ಅವ್ರು ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ಫಿಸಿಕಲ್. ನಿಮ್ ಕಡೆ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ ಗೈಸ್. ನಿಮ್ ಕಡೆ ಆಕ್ಷನ್ ತಗೋಬೇಕು ಅಂತ ಅನ್ಕೊಂಡಿದ್ದಾರೆ. ಬಟ್ ಜಗಲಿಂಗ್ ಇದ್ದೇ ಇರುತ್ತೆ, ಇನ್ನೊಂದು ಸಿಚುವೇಶನ್ ಇದ್ದೇ ಇರುತ್ತೆ. ಅದನ್ನ ಬಿಟ್ಟೇನ್ ಬರಲ್ಲ, ಮತ್ತೆ ಆಕ್ಷನ್ ತಗೋಬೇಕು ಅಂತ ಅನ್ಕೋತಾ ಇದ್ದಾರೆ. ಸಿ ಗೈಸ್, ಡಬಲ್ ಅಲ್ಲ ಟ್ರಿಪಲ್ ಕನ್ಫರ್ಮೇಶನ್ ಕೊಡ್ತೀನಿ. ಇನ್ನೊಂದು ಸಿಚುವೇಶನ್ ಇದೆ, ದಿ ಚಾರಿಯಟ್. ನೋಡಿ, ಡಬಲ್ ರಿಪಿಟೇಷನ್. ಅವ್ರ ಲೈಫ್ ಅಲ್ಲಿ ಇನ್ನೊಂದು ಸಿಚುವೇಶನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅಂಡ್ ಥರ್ಡ್ ಪಾರ್ಟಿ ಇರ್ಬೋದು, ಓಕೆ. ಸೊ ಅಥವಾ ಮ್ಯಾರಿಡ್ ಇರ್ಬೋದು ಅವರು. ಯಾಕಂದ್ರೆ ನಂಗೆ ಕಮಿಟ್ಮೆಂಟ್ ತುಂಬಾ ಕಾಣಿಸ್ತಿದೆ. ಮ್ಯಾರಿಡ್ ಇರ್ಬೋದು, ಏನು ಇಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಸಿಚುವೇಶನ್ ಇರ್ಬೋದು, ಅವ್ರ ಜಾಬ್ ಇರ್ಬೋದು. ಬಟ್ ಯಾವುದೇ ಇರ್ಲಿ, ವೆರಿ 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 ಅಟ್ಯಾಚ್ಡ್, ಅಂದ್ರೆ ಡಿಪೆಂಡೆಂಟ್. ಅದನ್ನ ಬಿಟ್ಟು ಅವ್ರಿಗೆ ಬರಕ್ ಆಗಲ್ಲ, ಅಷ್ಟು ಸ್ಟ್ರಾಂಗ್ ಆಗಿ ಆ ಕನೆಕ್ಷನ್ ಅಲ್ಲಿ ಅವ್ರು ಇದ್ದಾರೆ. ಅಂದ್ರೆ ಎಮೋಷನಲಿ ಇಲ್ಲ, ಫಿಸಿಕಲಿ ಜವಾಬ್ದಾರಿ ಅದನ್ನ ಬಿಡಕ್ ಆಗಲ್ಲ ಅವರು. ಆ ತರ ರಿಲೇಶನ್ಶಿಪ್ ಕಮಿಟ್ ಆಗಿರ್ಬೋದು.
ಅಥವಾ ಸೊಸೈಟಿ ಮುಂದೆ ಅದೊಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಇರ್ಬೋದು, ವೈಫ್ ಹಸ್ಬೆಂಡ್ ಆ ಥರ. ಅಥವಾ ಥರ್ಡ್ ಪಾರ್ಟಿ ಇಲ್ಲವೇ ಇಲ್ಲ ಮೇಡಮ್, ನಂಗೆ ಇಲ್ವೇ ಇಲ್ಲ ಅಂತ ಹೇಳಿದ್ರೆ ನೀವು ಅವ್ರ ಫ್ಯಾಮಿಲಿ ಇರ್ಬೋದು ಗೈಸ್. ಓಕೆನಾ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಅದಕ್ಕೆ ನಿಮ್ ಕಡೆ ಅವ್ರು ಆಕ್ಷನ್ ತಗೊಳಕ್ ಆಗ್ತಿಲ್ಲ. ನಿಮ್ ಜೊತೆ ಕಳ್ದಿರೋಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊತಾರೆ ಅವ್ರು ತುಂಬಾ. ಮತ್ತೆ ಅವರು ಹಳೆ ಹಳೆ ಘಟನೆಗಳಿಂದ ತುಂಬಾ ಕಲ್ತಿದ್ದಾರೆ. ನಿಮ್ನ ಸೋಲ್ಮೇಟ್ ಅಂತ ಅನ್ಕೋತಾರೆ ಗೈಸ್. ಕ್ಲೈಮ್ ಮಾಡಿ ಎನರ್ಜಿನ. ಈ ಕಾರ್ಡ್ ಜಾಸ್ತಿ ಬರಲ್ಲ. ಸೋಲ್ಮೇಟ್, ನಿಮ್ನ ಸೋಲ್ಮೇಟ್ ಅಂತ ಫೀಲ್ ಮಾಡ್ತಾರೆ. ನಿಮ್ ಜೊತೆ ಪಾರ್ಟ್ನರ್ಶಿಪ್ ಅವ್ರಿಗೆ ತುಂಬಾ ಇಷ್ಟ. ಸೋಲ್ ಕಾಂಟ್ರಾಕ್ಟ್, ಲೈಫ್ ಪಾರ್ಟ್ನರ್ ನೀವೇ ಆಗ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇದೆ. ಅವರು ಈ ಸಪರೇಷನ್ ಏನಿದೆ ಅದನ್ನ ಕಟ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಮತ್ತೆ ಈ ಆನ್ ಅಂಡ್ ಆಫ್ ಪ್ಯಾಟ್ರನ್ಸ್ ನ ಕಟ್ ಮಾಡ್ಬೇಕಂತ ಅನ್ಕೋತಿದ್ದಾರೆ. ಸೈಲೆಂಟ್ ಟ್ರೀಟ್ಮೆಂಟ್ ನಿಲ್ಲಿಸ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಅನ್ಕಂಡೀಷನಲ್ ಲವ್ ಫೀಲ್ ಮಾಡ್ತಾರೆ. ಮತ್ತೆ ಅವ್ರು ಯಾವತ್ತೂ ಕೊಟ್ಟೇ ಇಲ್ಲ, ಇನ್ಮೇಲೆ ಕೊಡ್ಬೇಕು ಈ ರಿಲೇಶನ್ಶಿಪ್ಗೆ. ನಿಮ್ ಹತ್ರ ಎಷ್ಟು ತಗೊಂಡಿದಾರೆ ಅಷ್ಟನ್ನೇ ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ಅಫೆಕ್ಷನ್ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಗೈಸ್. ಕಾಫಿನ್, ನಾನು ಆಗ್ಲೇ ಹೇಳ್ದೆ, ಡೆತ್ ಕಾರ್ಡ್ ಬಂತು. ಸೇಮ್ ರಿಪಿಟೇಷನ್ ಗೈಸ್. ನ್ಯೂ ಬಿಗಿನಿಂಗ್ ಬೇಕು ಕನೆಕ್ಷನ್ ಅಲ್ಲಿ. ನ್ಯೂ ಬರ್ತ್ ಬೇಕು. ಅವ್ರ ಲೈಫಲ್ಲಿ ತುಂಬಾ ಟ್ರಾಜಿಕ್ ಎಂಡಿಂಗ್ಸ್ ನಡೆದಿದೆ ಕರೆಂಟ್ಲಿ. ಶಾಕ್, ಅವ್ರಿಗೇನೋ ಸಡನ್, ಅವ್ರ ಲೈಫಲ್ಲಿ ಏನೋ ಸಡನ್ ಚೇಂಜ್ ಆಗಿದೆ ಗೈಸ್. ಮುಂಚೆ ನಿಮ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ, ಬಟ್ ಈಗ ಸಡನ್ ಚೇಂಜ್ ಆಗಿದೆ. ಮೋಸ್ಟ್ಲಿ ಥರ್ಡ್ ಪಾರ್ಟಿಯಿಂದ ಅವ್ರಿಗೆ ಹರ್ಟ್ ಆಗಿರ್ಬೋದು. ಶಾಕಿಂಗ್ ನ್ಯೂಸ್ ಅಥವಾ ಸರ್ಪ್ರೈಸ್ ಆಗಿದೆ. ಸೊ ಅವರು ನಿಮ್ ಕಡೆ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ. ಓಕೆ, ಈಗ ನೀವು ಬೇಕು ಅಂತ ಅವ್ರಿಗೆ ಜಾಸ್ತಿ ಅನ್ನಿಸ್ತಿದೆ. ಯಾಕಂದ್ರೆ ಅವ್ರು ತುಂಬಾ ಹರ್ಟ್ ಆಗಿದ್ದಾರೆ ಅಥವಾ ಅವ್ರ ಲೈಫಲ್ಲಿ ಏನೋ ಶಾಕಿಂಗ್ ಮೂಮೆಂಟ್ ನಡೆದಿದೆ. ಪೇಜ್ ಆಫ್ ಸೋರ್ಸ್ ಗೈಸ್, ಅವ್ರ ಲೈಫಲ್ಲಿ ಏನೋ ಆರ್ಗ್ಯುಮೆಂಟ್ಸ್, ಏನೋ ಜಗಳ ಏನೋ ಆಗಿದೆ. ಓಕೆನಾ, ಥರ್ಡ್ ಪಾರ್ಟಿ ಇದ್ರೆ ಥರ್ಡ್ ಪಾರ್ಟಿ ಜೊತೆ ಜಗಳ ಆಗಿದೆ, ಅಥವಾ ಫ್ಯಾಮಿಲಿ ಇದ್ರೆ ಫ್ಯಾಮಿಲಿ ಜೊತೆ ಜಗಳ ಆಗಿದೆ. ಜಾಬಲ್ ಪ್ರಾಬ್ಲಮ್ಸ್ ಆಗಿದೆ. ಈಗ ಅವ್ರಿಗೆ ನಿಮ್ಮ ಬೆಲೆ, ನಿಮ್ಮ ಎನರ್ಜಿ ಬೇಕು ಅವರಿಗೆ. ವಾವ್, ಲವರ್ಸ್ ಕಾರ್ಡ್. ಥರ್ಡ್ ಪಾರ್ಟಿ ಪಕ್ಕ ಸಿ ಗೈಸ್. ಥರ್ಡ್ ಪಾರ್ಟಿ ನಿಮ್ಮನ್ನ ಪ್ರೀತಿ ಮಾಡ್ತಾರೆ, ಬಟ್ ಅವ್ರ ಲೈಫಲ್ಲಿ ಬೇರೆ ಇದ್ದಾರೆ. ಓಕೆನಾ, ಅಂಡ್ ನಿಮ್ಮ ಪ್ರೀತಿಗೆ ಏಂಜಲ್ಸ್ ಸಪೋರ್ಟ್ ಇದೆ. ಬಿಕಾಸ್ ನೀವು ಸೋಲ್ಮೇಟ್ಸ್. ನಿಮ್ಮ ಪ್ರೀತಿಗೆ ಏಂಜಲ್ಸ್ ಯೂನಿವರ್ಸ್ ಸಪೋರ್ಟ್ ಇದೆ ಅಂತ ಫೀಲ್ ಮಾಡ್ತಾರೆ. ಓಕೆನಾ, ಡಬಲ್ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಬರ್ತಿದೆ. ನಿಮ್ಗೆ ನ್ಯಾಯ ಕೊಡ್ಬೇಕು. ಇಷ್ಟ ದಿನ ನಿಮ್ಗೆ ನ್ಯಾಯ ಅನ್ನೋದು ಕೊಟ್ಟೇ ಇರ್ಲಿಲ್ಲ. ಅವರು ಬರೀ ಟೇಕರ್ ಆಗಿದ್ರು. ಈಗ ನಿಮ್ಗೂ ಕೊಡ್ಬೇಕು, ನ್ಯಾಯ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. 10 ಆಫ್ ಸ್ವೋರ್ಡ್ಸ್, ತುಂಬಾ ಹರ್ಟ್ ಆಗಿದೆ ಗೈಸ್ ಅವ್ರಿಗೆ ಥರ್ಡ್ ಪಾರ್ಟಿ ಅಥವಾ ಥರ್ಡ್ ಸಿಚುವೇಶನ್ ಇಂದ. ಅವ್ರು ಏನ್ ತುಂಬಾ ನಂಬಿದ್ರು ಅಥವಾ ಏನ್ ರಿಲೇಶನ್ಶಿಪ್ ಏನಕ್ಕೆ ಇಷ್ಟೊಂದು ಎನರ್ಜಿ ಕೊಟ್ಟಿದ್ರು, ಅವ್ರ ಕಡೆಯಿಂದ ಎದ್ದೇಳಕ್ ಆಗದಷ್ಟು ನೋವು ಸಿಕ್ಕಿದೆ ಅವ್ರಿಗೆ. ಇವ್ರಿಗೆ ಏನೂ ಹೆಲ್ಪ್ ಮಾಡಿಲ್ಲ. ನಿಮ್ ಪರ್ಸನ್ ತುಂಬಾ ಕಷ್ಟದಲ್ಲಿದ್ದಾಗ್ಲೂ ಏನೂ ಹೆಲ್ಪ್ ಮಾಡಿಲ್ಲ, ಸುಮ್ನೆ ನೋಡಿದಾರೆ. ಆ ಶಾಕ್ ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ಅಂಡ್ ಅವ್ರು ತುಂಬಾ ಬೇಜಾರಾಗಿದೆ ಗೈಸ್. ತುಂಬಾ ಡಿಸಪಾಯಿಂಟ್ ಆಗಿದ್ದಾರೆ. ಹೈ ಪ್ರಿಸ್ಟೆಸ್ ಕಾರ್ಡ್, ಮತ್ತೆ ರಿಪಿಟೇಷನ್. ಸಿ, ಥರ್ಡ್ ಪಾರ್ಟಿ ಅವ್ರ ವೈಫ್ ಇರ್ಬೋದು, ಅಥವಾ ಅವ್ರ ಪಾರ್ಟ್ನರ್ ಇರ್ಬೋದು, ಅಥವಾ ಅವ್ರ ಎಕ್ಸ್, ಒಟ್ನಲ್ಲಿ ಅವ್ರ ಲೈಫಲ್ಲಿ ಯಾರಿದ್ದಾರೆ, ಶಿ ಇಸ್ ವೆರಿ ಡಾಮಿನೇಟಿಂಗ್. ಅಥವಾ ಅವ್ರ ಫ್ಯಾಮಿಲಿಲಿ ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ಅವ್ರ ಫ್ಯಾಮಿಲಿಲಿ ಯಾರಾದ್ರೂ ಲೇಡಿ ತುಂಬಾ ಡಾಮಿನೇಟಿಂಗು, ತುಂಬಾ ಕಂಟ್ರೋಲಿಂಗು, ತುಂಬಾ ಕನ್ನಿಂಗ್ ಅಂಡ್ ಸೆಲ್ಫಿಶ್. ಓಕೆನಾ, ಸ್ವಾರ್ಥಿ, ಬರೀ ಇವರಿಂದ ಕಿತ್ತು ತಿನ್ನೋವಂತ ವ್ಯಕ್ತಿ. ಆದ್ರೆ ನೀವ್ ಯಾವತ್ತು ಕೊಟ್ಟಿದ್ದೀರಾ, ಆದ್ರೆ ಅವ್ರು ಇಸ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಅವ್ರು ಕೊಡ್ತಾ ಇದಾರೆ. ಇಟ್ಸ್ ಕರ್ಮ ಗೈಸ್. ಕರ್ಮ ಇಸ್ ರಿಟರ್ನಿಂಗ್. ಓಕೆನಾ, ಕ್ಲೈಮ್ ಮಾಡಿ. ನಿಮ್ಗೆ ಎನರ್ಜಿಸ್ ಬೇಕು ಅಂದ್ರೆ 392 ಬರ್ತು. ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ ಗೈಸ್. ಕರ್ಮ ಯೂನಿವರ್ಸ್ ಕಡೆಯಿಂದ ಅವ್ರಿಗೆ ರಿಟರ್ನ್ ಆಗ್ತಿದೆ. ನಿಮ್ಗೆ ಏನ್ ಮಾಡಿದ್ರು ಅದು ಅವ್ರಿಗೆ ವಾಪಸ್ ಸಿಗ್ತಿದೆ. ಅವರ ಥರ್ಡ್ ಪಾರ್ಟಿ ಅಥವಾ ಅವರ ಪರ್ಸನ್ ಕಡೆಯಿಂದ ಅಥವಾ ಅವ್ರ ಫ್ಯಾಮಿಲಿ ಕಡೆಯಿಂದ. ಸಿ, ಅವ್ರ ಲೈಫಲ್ಲಿ ಸಖತ್ ಎಷ್ಟು ಪ್ರಾಬ್ಲಮ್ ಇದೆ ಅಂದ್ರೆ ಅವ್ರಾಗೆ ಅವ್ರು ಹೋಗಿ ಪ್ರಾಬ್ಲಮ್ಸ್ ಕಡೆ ನೋಡಿ. ಈಗಲ್ಲೂ ಕತ್ತಿ ಕಡೆ ಆರು ಬರ್ತಿದೆ. ಅವ್ರಾಗಿದ್ದವ್ರೆ ಪ್ರಾಬ್ಲಮ್ಸ್ ಹತ್ರ ಹೋಗಿದ್ದಾರೆ. ಓಕೆನಾ, ನಿಮ್ನ ಬಿಟ್ಟು. ಸೊ ಅವ್ರು ಅದನ್ನ ಅನುಭವಿಸ್ಲೇಬೇಕಲ್ವಾ ಗೈಸ್. ಅಂಡ್ ಅವ್ರು ಅನುಭವಿಸ್ತಾ ಇದ್ದಾರೆ. ಓಕೆ, ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ. ಫೈಲ್ 2, ಐ ಚೂಸ್ ಯು. ನೋಡಿ, ಅವ್ರಿಗೆ ಇನ್ನೊಂದು ಆಪ್ಷನ್ ಇದ್ರು ನಿಮ್ನ ಚೂಸ್ ಮಾಡ್ತಾರೆ ಈಗ. ಓಕೆ, ಈಗ ಚೂಸ್ ನಿಮ್ನ ಮಾಡ್ತಿದ್ದಾರೆ. ಯಾಕಂದ್ರೆ
ಅವ್ರ ಬುದ್ಧಿ ಗೊತ್ತಾಗಿದೆ. ಓಕೆ, ಹ್ಯಾಪಿನೆಸ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್ ದಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಎಟರ್ನಲ್ ವರ್ಲ್ಡ್. ಗೈಸ್, ನೀವ್ ಖುಷಿಯಾಗಿದ್ರೆ ಬೇರೆಯವ್ರ ಮೇಲೆ ಖುಷಿ ಡಿಪೆಂಡ್ ಆಗ್ಬೇಕಾಗಿಲ್ಲ. ಸೊ ನೀವು ಖುಷಿಯಾಗಿರಿ ಅಂತ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಬಂದಿದೆ. ಅವ್ರ ಫೀಲಿಂಗ್ಸ್ ನ ಹೈಡ್ ಮಾಡ್ತಿದ್ದಾರೆ ಗೈಸ್. ಓಕೆನಾ, ನಾನು ಆಗ್ಲೇ ಹೇಳ್ದೆ ಪೇಷನ್ಸ್ ಆಗಿ ವೆಯ್ಟ್ ಮಾಡ್ತಿದ್ದಾರೆ ಅಂತ. ಯು ಆರ್ ದ ಡಿಸೈನರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಗೈಸ್, ಅವರು ಯೂನಿವರ್ಸ್ ಹೇಳ್ತಿದ್ದಾರೆ, ಯಾಕೋ ಯೂನಿವರ್ಸ್ ನಿಮ್ಗೆ ತುಂಬಾ ಮೆಸೇಜಸ್ ಕೊಡ್ತಿದ್ದಾರೆ. ನೀವೇ ನಿಮ್ಮ ಲೈಫ್ ನ ಡಿಸೈನರ್, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಿಡಿ ಅಂತ ಹೇಳ್ತಿದ್ದಾರೆ. ಜಸ್ಟ್ ಬಿ ಎ ಗುಡ್ ಪರ್ಸನ್. ನೀವು ಇನ್ನೂ ಒಳ್ಳೆತನದಿಂದ ಆಕ್ಟ್ ಮಾಡಿ. ಏನಾದ್ರು ನಿಮ್ಗೆ ಕೋಪ ಇದ್ರೆ ಎಲ್ಲರನ್ನೂ ಕ್ಷಮಿಸಿ, ಗಿವರ್ ಆಗಿ, ಇನ್ನೂ ಗಿವರ್ ಆಗಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅದು ಯಾವತ್ತೂ ನಿಮ್ ಕೈ ಹಿಡಿಯುತ್ತೆ ಅಂತ ಹೇಳ್ತಿದ್ದಾರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಅಂಡ್ ಫುಲಿ ಇನ್ ಲವ್ ವಿತ್ ಯು. ಅವ್ರ ಕಂಪ್ಲೀಟ್ ಆಗಿ ನಿಮ್ ಕಡೆ ಪ್ರೀತಿ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಗೈಸ್, ನಾನು ಹೇಳಿದ್ ನಿಜ ಅಲ್ವಾ? ನಾನು ಹೇಳಿದ್ ಕನ್ಫರ್ಮೇಶನ್. ನನ್ ರೀಡಿಂಗ್ ಅಕ್ಯುರೇಟ್ ಆಗಿದೆ ಅಂತ ನನ್ಗೆ ಏಂಜಲ್ಸ್ ಮತ್ತೆ ಯೂನಿವರ್ಸ್ ಗೈಡ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್, ಯೂನಿವರ್ಸ್. ಥರ್ಡ್ ಪಾರ್ಟಿ ಇದೆ ಅಥವಾ ಸಿಚುವೇಶನ್ ಇದೆ. ಓಕೆನಾ, ಟ್ರಿಪಲ್ ಕನ್ಫರ್ಮೇಶನ್ ಕೊಡ್ತಿದ್ದೀನಿ. ನನ್ನ ಪ್ರಿಡಿಕ್ಷನ್ ಈ ತರ ಆದಾಗ ಐ ಆಮ್ ಸೋ ಹ್ಯಾಪಿ ಗೈಸ್. ನೀವು ಕ್ಲಾರಿಟಿಗೆ ನನ್ ವಿಡಿಯೋಗೆ ಬರ್ತೀರಲ್ವಾ? ಸೊ ಆ ಕ್ಲಾರಿಟಿ ನನ್ಗೆ ಕೊಡ್ತಿದ್ದೀನಿ ಅಂತ ಫೀಲ್ ಆದಾಗ ಐ ಫೀಲ್ ಸೋ ಹ್ಯಾಪಿ. ವಿಲ್ ಯು ಚೂಸ್ ಮೀ? ಅವ್ರಿಗೆ ಡೌಟ್ ಇದೆ ನೀವು ಅವ್ರನ್ನ ಚೂಸ್ ಮಾಡ್ತೀರಾ ಅಂತ. ಓಕೆ, ಯೂನಿವರ್ಸ್ ಕಡೆಯಿಂದ ಆಗ್ಲೇ 2 ಗೈಡೆನ್ಸ್ ಬಂದ್ಬಿಡ್ತು ಗೈಸ್. ಯಾಕಂದ್ರೆ ಯೂನಿವರ್ಸ್ ನಿಮ್ಗೆ ಮೆಸೇಜಸ್ ಕೊಡ್ಬೇಕಿತ್ತು. ಗಿವ್ ಅಪ್ ಮಾಡ್ಬೇಡಿ ನಿಮ್ ಲೈಫ್ ಅಲ್ಲಿ. ಏನೇ ಇದ್ರು ನಿಮ್ ಗೋಲ್ ನ ಅಚೀವ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಲವ್ ಗೈಡೆನ್ಸ್ ಏನ್ ನೋಡ್ಬಿಡೋಣ ಗೈಸ್. ಲವ್ ಗೈಡೆನ್ಸ್, ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮಿ. ಲವ್ ಗೈಡೆನ್ಸ್. ಲಾಸ್ಟ್ ಫೈಲ್ ಅಲ್ಲೂ ಇದೇ ಬಂದಿತ್ತು. ಮೋಸ್ಟ್ಲಿ 5 ಅಲ್ಲಿ ನೋಡಿದ್ರು 5 ಬಂದಿದ್ದೀರಾ ಅಂತ. ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಓಕೆನಾ, ನೀವ್ ಏನ್ ಥಿಂಕ್ ಮಾಡ್ತೀರಾ ಅದು ರಿಯಾಲಿಟಿ ಆಗುತ್ತೆ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೋಡಿ, ಕೀಪ್ ಇನ್ ಮೈಂಡ್ ದಟ್ ಯು ಕ್ರಿಯೇಟ್ ಯುವರ್ ರಿಯಾಲಿಟಿ. ಯು ಕಾಂಟ್ ಅಟ್ರಾಕ್ಟ್ ಲವ್ ವಿತ್ ಅ ನೆಗೆಟಿವ್ ಮೈಂಡ್ ಸೆಟ್. ನಿಮ್ಮ ನೆಗೆಟಿವ್ ಮೈಂಡ್ ಸೆಟ್ ನಿಮ್ಮ ಕನೆಕ್ಷನ್ ಅಲ್ಲಿ ಅಬ್ಸ್ಟೆಕಲ್ ಆಗಿದೆ. ಸೊ ಪಾಸಿಟಿವ್ ಆಗಿರಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನಾನು ಆಗ್ಲೇ ನೋಡ್ದೆ ಪರ್ಸನ್ಸ್ ಎನರ್ಜಿ ತುಂಬಾ ಚೆನ್ನಾಗಿದೆ. ಓಕೆನಾ, ಅಂದ್ರೆ ಅವ್ರು ಅನುಭವಿಸಿದ್ದಾರೆ, ನೋವು ಪಟ್ಟಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಅನುಭವಿಸಿದ್ದಾರೆ. ಓಕೆನಾ, ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ. ನಿಮ್ನ ಗಂಟೆಗಟ್ಲೆ ನೋಡ್ಬೇಕು, ನಿಮ್ ಜೊತೆ ಮಲ್ಕೋಬೇಕು, ನಿಮ್ನೇ ನೋಡ್ತಾ ಇರ್ಬೇಕು, ಆ ತರ ಮಿಸ್ ಮಾಡ್ಕೋತಾ ಇದ್ದಾರೆ ಗೈಸ್. ಅವ್ರ ಮುಖದಲ್ಲಿ ಸ್ಮೈಲ್ ಬರುತ್ತೆ ನಿಮ್ಮನ್ನ ನೆನ್ಸ್ಕೊಂಡ ತಕ್ಷಣ ಗೈಸ್. ಓಕೆನಾ, ಯು ಕ್ಯಾನ್ ಮೇಕ್ ಮೀ ಬೆಟರ್ ವೆನ್ ಐ ಆಮ್ ಫೀಲಿಂಗ್ ಡೌನ್. ಅವ್ರಿಗೆ ತುಂಬಾ ಬೇಜಾರಾಗ್ತಿದ್ದಾಗ ನೀವು ಅವ್ರ ಮೂಡ್ ನ ಸರಿ ಮಾಡಿಸ್ಬಿಡ್ತೀರಾ. ಖುಷಿ ಆಗುತ್ತೆ ಅವ್ರಿಗೆ. ಇಫ್ ಆಲ್ ಐ ಎವರ್ ಹ್ಯಾಡ್ ವಾಸ್ ಯು, ದಟ್ ವುಡ್ ಬಿ ಎನಫ್. ಅವ್ರ ಲೈಫಲ್ಲಿ ಇನ್ನೇನು ಬೇಡ, ನೀವು ಇದ್ರೆ ಸಾಕು. ಸೊ ಅನ್ನಿಸ್ತಿದೆ ಈಗ. ದ ವೇ ಯು ವಾಕ್, ಟಾಕ್, ಸ್ಮೈಲ್ ಆರ್ ಲಾಫ್ ಆರ್ ಇವನ್ ಕ್ರೈ ಜಸ್ಟ್ ಮೆಲ್ಟ್ಸ್ ಮೈ ಹಾರ್ಟ್. ನೀವು ಮಾತಾಡೋದು, ನೀವು ನಗೋದು, ನೀವು ವಾಕ್ ಮಾಡೋದು, ಅಳೋದು, ಅವ್ರ ಹಾರ್ಟ್ ಕರಗಿ ನೀರಾಗ್ಬಿಡುತ್ತಂತೆ ಗೈಸ್. ಓಕೆ, ಯುವರ್ ನೋಸ್ ಇಸ್ ದ ಕ್ಯೂಟೆಸ್ಟ್. ನಿಮ್ ಮೂಗು ನಿಮ್ ಮೂಗ್ ಅವ್ರಿಗೆ ತುಂಬಾ ಕ್ಯೂಟ್ ಅನ್ಸುತ್ತೆ. ಅದು ಹಿಂಗೆ ಇರ್ಬೋದು, ಅವ್ರಿಗೆ ಕ್ಯೂಟ್ ಅಂತ. ಓಕೆ, ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನಿಮ್ ಪರ್ಸನ್ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನಿಮ್ ಪರ್ಸನ್ ಈ ಸಮಯದಲ್ಲಿ? ಓಕೆನಾ, ಮೇರುಗಿರಿಯಾಣೆ, ನೀಲಿ ಕಡಲಾಣೆ, ನೀನು ವಧುವಾದೆ ನನಗೆ. ನಾನು ಆಗ್ಲೇ ಹೇಳ್ದೆ, ಅವ್ರ ಲೈಫಲ್ಲಿ ಯಾರೇ ಇರ್ಲಿ, ಹೆಂಡತಿ ಅಂತಾನೆ ಇರ್ಲಿ ಗೈಸ್, ಅಥವಾ ಹಸ್ಬೆಂಡ್ ಅಂತಾನೆ ಇರ್ಲಿ, ಬಟ್ ನೀವ್ ಅವ್ರ ಪಾರ್ಟ್ನರ್, ನೀವೇ ಅವ್ರ ವೈಫ್ ಅಂತ ಅವ್ರು ಫೀಲ್ ಮಾಡ್ತಾರೆ, ಅಥವಾ ನೀವೇ ಅವ್ರ ಹಸ್ಬೆಂಡ್ ಅಂತ ಫೀಲ್ ಮಾಡ್ತಾರೆ. ಇದು ಇನ್ನೂ ಡಬಲ್ ಕನ್ಫರ್ಮೇಶನ್ ಕೊಡ್ತಿದೆ ಈ ಸಾಂಗು. ಅವ್ರ ಲೈಫಲ್ಲಿ ಯಾರೇ ಇರ್ಲಿ, ನೀವ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಾ? ಈ ಸಾಂಗ್ ಫುಲ್ ನೋಡಿ, ನಿಮ್ಗೆ ಇನ್ನ ಅವ್ರ ಕಡೆಯಿಂದ ಮೆಸೇಜಸ್ ಸಿಗುತ್ತೆ. ಓಕೆನಾ ಗೈಸ್, ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ, ಪ್ಲೀಸ್ ಟು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್. ಅಂಡ್ ನಾನು ಪರ್ಸನಲ್ ರೀಡಿಂಗ್ ಮಾಡ್ತಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ರೆ ವಾಟ್ಸಪ್ ಮಾಡಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣ ಒಂದೇ ಜಗದ್ಗುರು.